ಮಹೇಂದ್ರ ಕುಮಾರರು, ಸತ್ಯಜಿತ್ ಸುರತ್ಕಲ್ ಇಂಥವ್ರನ್ನೆಲ್ಲ ದುರುಪಯೋಗ ಮಾಡಿದ್ರು. ದುರುಪಯೋಗ ಮಾಡಿದ ನಂತರ ಅವರು ಆ ಸಂಘಟನೆಯಿಂದ ಅವರಿಗೆ ಅನಿಸಿತು ನಾವು ಹೊರಗೆ ಹೋಗ್ತೇವೆ, ಇದೇ ಒಂದು ಹೊರಗೆ ಹೋದ ಕೂಡಲೇ ಅವರ ಬಗ್ಗೆ ಆರೋಪ. ಹಿಂದೂ ಧರ್ಮವು ಅಷ್ಟು ದುರ್ಬಲ ಅಲ್ಲ, ನಾವು ಯಾವನೊಬ್ಬ ಸಾಮಾನ್ಯ ಮನುಷ್ಯ ಬಂದು ಅದನ್ನ ಹಿಂದೂ ಅದನ್ನ ರಕ್ಷಣೆ ಮಾಡ್ತಾನೆ ಅಂತ ಹೇಳಿದ್ರೆ ಅದು ಅಷ್ಟು ದುರ್ಬಲ ಅಲ್ಲ ಹಿಂದೂ ಧರ್ಮ. ಅದೇ ರೀತಿ ಇಸ್ಲಾಂ ಧರ್ಮವೂ ಕೂಡ ಅಷ್ಟೇ, ಅದು ಇಸ್ಲಾಂ ಧರ್ಮವನ್ನು ಯಾವುದೋ ಒಬ್ಬ ಮುಸ್ಲಿಂ ಹುಡುಗ ರಕ್ಷಣೆ ಮಾಡ್ತಾನೆ ಅಂತ ಹೇಳಿದ್ರೆ ಅಷ್ಟು ದುರ್ಬಲನ ಅದು. 2 ಕೇಸಲ್ಲಿ ನಾನು ಜೈಲಲ್ಲಿದ್ದೆ, ಒಂದು ಚಿಕ್ಕಮಗಳೂರು ಜೈಲಲ್ಲಿ ಮತ್ತೊಂದು ಕಾರ್ಕಳ ಜೈಲಲ್ಲಿ. ಈಗ ಕೆಲವರಿಗೆ ಗೊತ್ತಿರ್ಲಿಕ್ಕಿಲ್ಲ ಕಾರ್ಕಳದಲ್ಲಿ ಒಂದು ಜೈಲು ಇತ್ತು ಅಂತ. ರಾಷ್ಟ್ರ ಉಳಿಬೇಕು, ದೇಶ ಉಳಿಬೇಕು, ಧರ್ಮ ಉಳಿಬೇಕು, ಸಂಸ್ಕೃತಿ ನಮ್ದು ಶ್ರೇಷ್ಠ ಸಂಸ್ಕೃತಿ ಇದೆಲ್ಲ ಉಳಿಬೇಕು. ಅದಕ್ಕೋಸ್ಕರ ನಾನೇನ್ ಮಾಡಬೇಕು? ಜೋಳಿಗೆ ಜೊತೆ ಬಂದವರೆಲ್ಲ ಇವತ್ತು ಮಾಳಿಗೆ ಅಷ್ಟು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದ್ದಾರೆ. ಇವರು ಎಲ್ಲಿ ತ್ಯಾಗ ಮಾಡಿದ್ದಾರೆ? ನಿಮ್ಮ ಹಿಂದಿನವರು ಮಹೇಂದ್ರ ಕುಮಾರ್ ಇಂಥವರೆಲ್ಲ ಇಂಥ ಮಾತುಗಳನ್ನು ಹೇಳ್ತಾ ಇರುವಾಗ ನಿಮಗೆ ಅದು ಹೌದು ನಮಗೆ ಹಾಗೆ ಅನಿಸ್ತದೆ ಅಂತ ಎಲ್ಲಾದ್ರೂ ಅನಿಸಿದೆಯಾ, ಅಥವಾ ಆ ಬಳಿಕ ನಿಮಗೆ ಗೊತ್ತಾದದ್ದು ಹೇಗೆ? ಇದು ದಾಳಿಯಲ್ಲ, ಹೋರಾಟವಲ್ಲ, ಧರ್ಮ ರಕ್ಷಣೆಯಲ್ಲ, ಇದು ಕ್ರಿಮಿನಲ್ ಆಕ್ಟಿವಿಟೀಸ್ ಅನ್ನ ಇಂತಹ ಬಿಸಿ ರಕ್ತದ ತರುಣರಿಂದ ಮಾಡಿಸಬಹುದು. 18ರಿಂದ 28ರ ಒಳಗಿನ ಯುವಕರಲ್ಲಿ ಮಾಡಿಸಬಹುದು, ನಮ್ಮಿಂದ ಮಾಡಿಸ್ಲಿಕ್ಕೆ ಅಸಾಧ್ಯ. ಇವನು ಹೋದ್ರೆ ಹೋಗ್ಲಿ ಅಂತ. ವೀಕ್ಷಕರೇ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಒಂದಷ್ಟು ಸುದ್ದಿಯಲ್ಲಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಕಾರಣಕ್ಕಾಗಿ ಈವರೆಗೆ ಶಾಂತಿಯಿಂದಿದ್ದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಣ್ಣ ಸಂಚಲನ ಉಂಟಾಗಿದೆ. ಇನ್ನೊಂದು, ಸಂಘ ಪರಿವಾರದಿಂದ ಹೊರಬಂದ ನಾಯಕರು ಕೂಡ ಮಾತಾಡ್ತಾ ಇದ್ದಾರೆ. ಬೇರೆ ಬೇರೆ ಮಂದಿ, ಟಿಕ್ಕಿ ರವಿ ಆಗಿರಬಹುದು, ಸಂದೀಪ್ ಆಗಿರಬಹುದು, ಲಕ್ಷ್ಮೀಶ ಗಬ್ಲಡ್ಕ ಆಗಿರ್ಬೋದು, MG ಹೆಗಡೆ ಆಗಿರ್ಬೋದು, ಇಂಥವರ ಒಂದು ತಂಡ ಬೇರೆ ಬೇರೆ ಕಾರಣಕ್ಕಾಗಿ ತಮ್ಮ ಮನದಾಳವನ್ನು ಸಮಾಜದ ಮುಂದೆ ಇಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅವರ ವಿಡಿಯೋಗಳು ಕೂಡ ಹಂಚಿಕೆ ಆಗ್ತಾ ಇವೆ. ಈ ಎರಡರ ಬಗ್ಗೆ ಕೂಡ ನಮ್ಗೆ ಇವತ್ತು ಮಾತಾಡಬೇಕಂತ ಅನಿಸಿದೆ. ನಮ್ಮ ಜೊತೆ ಪ್ರದೀಪ್ ಬೇಲಾಡಿ ಇದ್ದಾರೆ. ಇವರು ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ನ ವಕ್ತಾರರು ಕೂಡ ಆಗಿದ್ದಾರೆ. ಈ ವಿಚಾರಗಳಲ್ಲಿ ಹೆಚ್ಚು ಮಾತಾಡುವವರು ಕೂಡ ಆಗಿದ್ದಾರೆ. ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಆರಂಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದಲೇ ಆರಂಭಿಸ್ತೇನೆ. ಪುತ್ತೂರಿನಲ್ಲಿ ಒಂದು ಬೆಳವಣಿಗೆ ನಡೆದಿದೆ, ನಿಮಗೆ ಗೊತ್ತಿರಬಹುದು. ನಿಮ್ಗೆ ಏನ್ ಅನಿಸುತ್ತೆ ಆ ಪ್ರಕರಣವನ್ನು ನೋಡುವಾಗ, ಅದನ್ನು ನಿಭಾಯಿಸಿದ ವಿಧಾನವನ್ನು ನೋಡುವಾಗ ನಿಮ್ಗೆ ಹೇಗೆ ಅನಿಸುತ್ತೆ? ಅಂದ್ರೆ ಅಲ್ಲಿಯ ಶಾಸಕರು ಅದರಲ್ಲಿ ಮಧ್ಯಪ್ರವೇಶ ಮಾಡಿದ್ರು, ಮಾತ್ರ ಅಲ್ಲ ದಕ್ಷಿಣ ಜಿಲ್ಲೆಯ MP MLAಗಳು ಕೂಡ ಅದರಲ್ಲಿ ಮಧ್ಯಪ್ರವೇಶ. ಇಡೀ ಬೆಳವಣಿಗೆಯನ್ನು ನೋಡಿದ್ರೆ ನಿಮ್ಗೆ ಏನ್ ಅನಿಸುತ್ತೆ ಅಂತ? ಪುತ್ತೂರು ಅಂದ್ರೆ ಈಗ ಅಶೋಕ್ ರೈ ಅನ್ನುವ ಒಂದು ಹಂತಕ್ಕೆ ಬಂದಿದೆ. ಇತ್ತೀಚೆಗಂತೂ ಅಶೋಕ್ ರೈ ಅವರು ತುಂಬಾ ಸುದ್ದಿಯಲ್ಲಿದ್ದಾರೆ. ಯಾಕಂದ್ರೆ ಪುತ್ತೂರಿಗೆ ಇಷ್ಟು ಆ ಒಂದು ಶಾಸಕರನ್ನು ಏನು ಕಂಡಿದೆ, ಅದರಲ್ಲಿ ಅಶೋಕ್ ರೈ ಅವರು ತುಂಬಾ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ. ಬಾರಿ ಅಭಿವೃದ್ಧಿಯ ವಿಚಾರಕ್ಕೆ ತುಂಬಾ ಸುದ್ದಿಯಲ್ಲಿದ್ದಾರೆ. ಬೇರೆ ಯಾವುದೇ ವಿವಾದಕ್ಕೋಸ್ಕರಲ್ಲ. ಈಗ ಪುತ್ತೂರಿನ ಬೇರೆ ಶಾಸಕರಾಗಿರೋರೆಲ್ಲ ತುಂಬಾ ವಿವಾದದಲ್ಲಿ ಸುದ್ದಿಯಲ್ಲಿದ್ದಾರೆ. ಈಗ ಪ್ರಸ್ತುತ ಶಾಸಕರಾಗಿರುವ ಅಶೋಕ್ ರೈ ಅವರು ಅಭಿವೃದ್ಧಿಯ ಕಾರಣಕ್ಕೆ ತುಂಬಾ ಸುದ್ದಿಯಲ್ಲಿದ್ದಾರೆ. ಇದು ಇವರಿಗೆ ಬಿಜೆಪಿಯವರಿಗೆ ನೋಡ್ಲಿಕ್ಕೆ ಆಗಲಿಲ್ಲ. ಈ ಕಾರಣಕ್ಕೋಸ್ಕರ ಏನಾದ್ರೂ ಒಂದು ಪುತ್ತೂರಲ್ಲಿ ಮಾಡಬೇಕು, ಒಂದು ವಿವಾದವನ್ನು ಹುಟ್ಟು ಹಾಕಬೇಕು, ಏನೋ ಒಂದು ಷಡ್ಯಂತ್ರದ ಭಾಗ ಅಂತಲೇ ಹೇಳ್ಬೋದು. ಯಾಕಂದ್ರೆ ಮೊನ್ನೆ ನಡೆದ ಘಟನೆಯಲ್ಲಿ ಯಾವುದು ಬಾರಿ ಒಂದು ಕನ್ಕ್ಲೂಷನ್ ಬರ್ಲಿಕ್ಕೆ ಆಗ್ಲಿಲ್ಲ ಅವರಿಗೆ. ಅವರು ಬಾರಿ ಏನೋ ಒಂದು ದೊಡ್ಡ ಪ್ರಕರಣವಾಗಿ ಹೆಣಿಲಿಕ್ಕೆ ನೋಡಿದ್ರು, ಆದ್ರೆ ಅವರಿಗೆ ಅದರಲ್ಲಿ ಯಶಸ್ಸನ್ನು ಕಾಣಲಿಲ್ಲ. ಅದು ಏನು ಅವರು ಬಂದ ಕೂಡಲೇ ಟುಸ್ಸು ಪಟಾಕಿ ಅಂತ ಹೇಳಿದ್ದಾರೆ, ಅದೇ ಆಗಿ ಹೋಯ್ತು. ಒಂದೇ ದಿವಸದಲ್ಲಿ ಸಂಸದರು ಬಂದರು, ಶಾಸಕರು ಬಂದರು, ಜಿಲ್ಲಾಧ್ಯಕ್ಷರು ಬಂದು ಬಿಜೆಪಿದ್ದು ಎಲ್ಲರೂ ಬಂದು ಮುಗಿಬಿದ್ರು, ಅಲ್ಲಿ ಮಾತಾಡಿದ್ರು. ಆದ್ರೆ ಏನು ಅಲ್ಲಿ ಸತ್ಯಾಂಶ ಇಲ್ಲ. ಆ ಬಿಜೆಪಿಯ ಒಂದು ನಾವು ಸಂತೋಷ ಪಡಬೇಕೀಗ ದಕ್ಷಿಣ ಕನ್ನಡ ಜಿಲ್ಲೆಯವರಾಗಿ. ಏನಂದ್ರೆ ಬಿಜೆಪಿಯ ಶಾಸಕರಿರ್ಬೋದು, ಸಂಸದರಿರ್ಬೋದು, ಅವರು ಬೆಂಕಿ ಹಚ್ಚುವಂತಹ ವಿವಾದದ ಮಾತುಗಳನ್ನು ಹೇಳ್ತಾರೆ. ಅದಕ್ಕೆ ಇವತ್ತು ಜನರು ಸ್ಪಂದಿಸ್ತಾ ಇಲ್ಲ. ಜನರ ಸ್ಪಂದನೆ ಬಾರಿ ದೊಡ್ಡ ಮಟ್ಟದಲ್ಲಿಲ್ಲ. ಅದಕ್ಕೂ ಆ ಬಿಜೆಪಿಯ ಒಂದು ಏನು ಅವರ ITI ಸೆಲ್ಲಿನ ಕಾರ್ಯಕರ್ತರ ಹಾಗೆ ಅಲ್ಲಿ ಕೆಲವೊಂದು ಮಾಧ್ಯಮಗಳು ಸ್ವಲ್ಪ ಅವರ ಪರವಾಗಿ ಸುದ್ದಿಯನ್ನ ಮಾಡಿದ್ರು. ಒಂದು 7 ಮಾಧ್ಯಮಗಳ ಮೇಲೆ ಕೇಸು ದಾಖಲಾಗಿದೆ, ಇವತ್ತು FIR ಆಗಿದೆ ಅವರ ಮೇಲೆ. ಈ ರೀತಿಯಾಗಿದೆ. ಈ ಜಿಲ್ಲೆಯ ದೊಡ್ಡದೊಂದು ಮಾಧ್ಯಮ ಅವರ ಹೆಸರಲ್ಲಿ ಕೂಡ ಒಂದು ಫೇಕ್ ಅನ್ನ ಸುದ್ದಿಯನ್ನ ಮಾಡಿದ್ರು ಪುತ್ತೂರಿನ ವಿಚಾರವಾಗಿ. ಅವರು ಹೇಳಿದ್ರು ಇದು ನಮ್ದಲ್ಲ, ನಮಗೂ ಇದಕ್ಕೂ ಈ ಸುದ್ದಿಗೂ ನಮಗೂ ಸಂಬಂಧ ಇಲ್ಲ. ಅಂದ್ರೆ ಮಾಧ್ಯಮ ಇರ್ಬೋದು, ಜನರು ಇರ್ಬೋದು, ಎಲ್ಲರೂ ಇವತ್ತು ಶಾಂತಿಯನ್ನು ಬಯಸ್ತಿದ್ದಾರೆ. ಇದೆಲ್ಲ ಸೂಚನೆ ಏನಂದ್ರೆ ಜನರು ಶಾಂತಿಯನ್ನು ಬಯಸ್ತಾ ಇದ್ದಾರೆ. ಇಂತಹ ಗಲಾಟೆಗೆ ನಮ್ಗೆ ಬೇಡ. ಒಟ್ಟಿನಲ್ಲಿ ಬಿಜೆಪಿಗೆ ಪುತ್ತೂರಿನ ಘಟನೆ ದೊಡ್ಡ ಹಿನ್ನಡೆ. ಇದು ಅವರದ್ದು ಪರಿಸ್ಥಿತಿ ಹೇಗಿದೆ ಅಂದ್ರೆ, ಇದು ಜೋರು ಹಸಿದವನಿಗೆ ತಂಗಳನ್ನ ಸಿಕ್ಕಿದ್ರು ಸಾಕಂತೆ ಹಾಗಾಗಿದೆ. ಇದೊಂದು ಸಣ್ಣ ಒಂದು ಘಟನೆ ಸಿಕ್ಕಿತ್ತು, ಅದನ್ನೇನು ದೊಡ್ಡದು ಮಾಡಿದ್ರು. ನಾನು ಕೇಳುದೇನಂದ್ರೆ, ಈಗಿನ ಅಲ್ಲಿ ಸಂಸದರು ಹೋಗಿ ಮಾತಾಡಿದ್ರು ಚೌಟರ್ ಅವರು, ಅವ್ರ ಮೇಲೆ ಎಲ್ರಿಗೊಂದು ಗೌರವ ಭಾವನೆ ಇತ್ತು. ಯಾಕಂದ್ರೆ ಅವರು ಏನೇ ಇರಲಿ, ಯಾವುದೇ ಪಕ್ಷದಲ್ಲಿ ಇರಲಿ, ಆದ್ರೆ ಅವರು ಮಾಜಿ ಒಂದು ಸೈನಿಕರು, ಅವರು ಶಿಸ್ತುಬದ್ಧವಾಗಿ ಇರುವವರು, ಅವರ ಜೀವನ ಶೈಲಿ ಶಿಸ್ತು, ಅವರ ಮಾತು ಶಿಸ್ತು, ಅವ್ರ ಮಾತು ಕಡಿಮೆ ಅಂತೆಲ್ಲ ಒಂದು ಒಳ್ಳೆಯ ಭಾವನೆ ಇತ್ತು. ಆದ್ರೆ ಮೊನ್ನೆ ಪುತ್ತೂರಿನ ಘಟನೆಯಲ್ಲಿ ಅವರು ಹೋಗಿ ಅಲ್ಲಿ ಅವರ ಬಗ್ಗೆ ಇದ್ದಂತಹ ಗೌರವನ್ನೆಲ್ಲ ಕಳೆದುಕೊಂಡ್ರು. ಅವರೇನು ಮಾತಾಡಿದ್ರು, ಕೋಮು ಪ್ರಚೋದನಕಾರಿಯಾಗಿ ಮಾತಾಡಿದ್ರು. ಇದು ಒಟ್ಟಿನಲ್ಲಿ ಚೌಟರಿ ಇರ್ಬೋದು, ಯಾರೇ ಇರ್ಬೋದು, ಇವರು ಎಲ್ಲರೂ ಒಂದೇ ಮರದ ಈ ಫಲಗಳು.
ಅಂದ್ರೆ ಬಿಜೆಪಿ ಎನ್ನುವಂತ ಆ ಮರದ ಹಣ್ಣುಗಳು ಇವರು ಎಲ್ಲ ಒಂದೇ ರೀತಿ, ಅದರಲ್ಲಿ ಏನು ಭಿನ್ನ ಏನಿಲ್ಲ. ಸಂಸದರು ಇರ್ಬೋದು, ಶಾಸಕ ಎಲ್ಲರೂ ಒಂದೇ ರೀತಿ ಕೋಮು ಪ್ರಚೋದನೆಯನ್ನ ಸಣ್ಣ ಘಟನೆ ದೊಡ್ಡದು ಮಾಡ್ಕೊಂಡು ಅದರಿಂದ ರಾಜಕೀಯ ಲಾಭವನ್ನು ಪಡಿತಾರೆ. ಆದ್ರೆ ಈ ಬಾರಿ ಅವರು ಹಿನ್ನಡೆ ಆಯ್ತು. ಬಿಜೆಪಿಯ ಬಗ್ಗೆ ಮಾತಾಡೋದಕ್ಕೆ ನೀವು ಹೆಚ್ಚು ಅರ್ಹರು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಿಮಗೆ ಒಂದು ಹಿನ್ನೆಲೆ ಇದೆ. ನೀವು ಸಂಘ ಪರಿವಾರದಿಂದ ಹೊರಬಂದವರು ಮತ್ತು ಆ ಬಳಿಕ ಈಗಿನ ಪರಿಸ್ಥಿತಿಯಲ್ಲಿ ನೀವು ಇದ್ದೀರಿ ಅಂತ ನನಗೆ ಗೊತ್ತಿರುವಂತಹ ಮಾಹಿತಿ. ಈ ಸಂಘ ಪರಿವಾರದಿಂದ ನೀವು ಯಾಕೆ ಹೊರಬಂದ್ರಿ, ಏನ್ ಸಮಸ್ಯೆ, ಮತ್ತೆ ಈಗ ಬಿಜೆಪಿಯ ಬಗ್ಗೆ ಬಹಳ ಅಧಿಕೃತವಾಗಿ ನೀವು ಮಾತಾಡ್ತೀರಿ. ನಿಮ್ಗೆ ಏನಾದ್ರೂ ಅನುಭವ ಆಗಿತ್ತ ಅಂತ, ಹೇಗೆ ನೀವು ಯಾವ ಕಾರಣಕ್ಕಾಗಿ ಹೊರಬಂದ್ರಿ ಅಂತ ಹೇಳ್ಬೋದಾ? ಸಂಘ ಪರಿವಾರ ಅಂದ್ರೆ ನೀವು ಯಾವ್ದ್ರಲ್ಲಿ ಇದ್ರಿ ಅಂತಲೂ ಹೇಳಿದ್ರೆ ಒಳ್ಳೆಯದು. ಹೌದು, ವಿದ್ಯಾರ್ಥಿ ಜೀವನದಲ್ಲಿ ನಾವು ಸಂಘ ಪರಿವಾರದ ತುಂಬಾ ಆವಾಗಲೇ ಆ ಚಟುವಟಿಕೆಯಲ್ಲಿ ಸಕ್ರಿಯರಾಗಿದ್ದವರು. ಕಾಲೇಜು ಜೀವನ ಇರಬಹುದು, ಆ ಸಂದರ್ಭದಲ್ಲಿ RSS ಅಲ್ಲಿ ತುಂಬಾ ಕೆಲಸ ಮಾಡಿದ್ದೇವೆ. ಆ ಸಂದರ್ಭ 2006ರಲ್ಲಿ ಸಂಘದ ಎರಡನೇ ಸರ ಸಂಘ ಚಾಲಕರಂತ ಗುರೂಜಿ ಮಾಧವರಾವ್ ಸದಾಶಿವರಾವ್ ಗೋಳ್ವಳ್ಕರ್ ಅಂತ ಅವರದ್ದು ಜನ್ಮ ಶತಾಬ್ದಿ ಕಾರ್ಯಕ್ರಮ 2005 ಮತ್ತು 2006 ಅಂತ ಜನ್ಮ ಶತಾಬ್ದಿ ಕಾರ್ಯಕ್ರಮ ಅಂತ ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಆ ಸಂದರ್ಭದಲ್ಲಿ ನಾವು ಕಾಲೇಜು ವಿದ್ಯಾರ್ಥಿ ಆಗಿದ್ದೆ. ವಿದ್ಯಾರ್ಥಿ ಜೀವನ ಆದ ನಂತರ ಸಂಘದ ಶಿಬಿರದಲ್ಲಿ ITC ಕ್ಯಾಂಪ್ ಅಲ್ಲಿ ಹೇಳಿದ್ರು, ಯಾರೆಲ್ಲ ಒಂದು ದೇಶಕ್ಕೋಸ್ಕರ ಇದು ಮಾಡ್ತೀರಾ, ನೀವು ಜೀವನಕ್ಕೆ ಸಮಯ ಕೊಡ್ತೀರಾ ಸಂಘಕ್ಕೋಸ್ಕರ ಅಂತ. ಗುರೂಜಿ ಜನ್ಮ ಶತಾಬ್ದಿಯ ಒಂದು ಅವರ ಆ ಹಬ್ಬ ಇದರ ಪ್ರಯುಕ್ತ 1 ವರ್ಷ ಮನೆ ಬಿಟ್ಟು ಹೋಗ್ಬೇಕು ಈ ರೀತಿ ಎಲ್ಲ ಹೇಳಿದ್ರು. ಆಗ ನಾವೆಲ್ಲ ಕೈ ಎತ್ತಿದ್ದೆವು ಶಿಬಿರದಲ್ಲಿ. ಆಯ್ತು, ಕಾಲೇಜ್ ಜೀವನ ಆಯ್ತು. ಆನಂತರ ವಿಸ್ತಾರಕ್ಕಾಗಿ ನಾನು ಹೋಗಿದ್ದೆ, ಕೆಲಸ ಮಾಡಿದ್ದೆ. ಒಟ್ಟು ಆವತ್ತಿನಿಂದ ಸಂಘದ ಜೊತೆ ಕೆಲಸ ಮಾಡ್ತಾ ಬಂದಿದ್ದೆ. ಆ ನಂತರ ಬಜರಂಗ ದಳದಲ್ಲಿ ಜವಾಬ್ದಾರಿ ಸಿಕ್ಕಿತು. ಅಂದ್ರೆ ನಾವು ಸ್ವಲ್ಪ ಹಿಂದುಳಿದ ವರ್ಗದವರಾದ ಕಾರಣ ನಾವು ಏನು ಉನ್ನತ ದೊಡ್ಡ ಹುದ್ದೆಯಲ್ಲಿ ಇರಲಿಲ್ಲ. ಹಾಗಾಗಿ ನಾವು ಬಜರಂಗ ದಳದಲ್ಲಿ ಕೆಲಸ ಮಾಡಬೇಕಾಯ್ತು. ಅದು ಗೊತ್ತೇ, ಅದು ಹಾಗೆ ಅದಲ್ಲ, ಸಹಜ ನಿಯಮ. ಅಂದ್ರೆ ಒಂದು ಲೇಬರ್ ವರ್ಗಕ್ಕೆ ಅಂತದ್ದೇ ಈ ರೀತಿಯೆಲ್ಲ ಇದೆ ಅಲ್ಲಿ ಇದು ವರ್ಣಾಶ್ರಮ ಅಂತ ಇರ್ತದಲ್ಲ, ಅದೇ ರೀತಿ ಕೆಟಗರಿ ಉದ್ಯೋಗದಲ್ಲಿ ಇರ್ತದೆ. ಹಾಗಾಗಿ ನಾವು ಬಜರಂಗ ದಳದಲ್ಲಿ ಕೆಲಸ ಮಾಡಿದ್ದು. ಬಜರಂಗ ದಳದಲ್ಲಿ ನನಗೆ ಜವಾಬ್ದಾರಿ ಇತ್ತು ತಾಲೂಕು ಮಟ್ಟದ್ದು. ನಂತರ ವಿಶ್ವ ಹಿಂದೂ ಪರಿಷತ್ತು ಕಾರ್ಕಳ ತಾಲೂಕು ಸಹ ಕಾರ್ಯದರ್ಶಿ ಆಗಿದ್ದೆ. ಬಜರಂಗ ದಳದಲ್ಲಿ ಸತ್ಸಂಗ ಪ್ರಮುಖ ಆಗಿದ್ದೆ. ಈ ರೀತಿ ಎಲ್ಲ ಬೇರೆ ಬೇರೆ ಹುದ್ದೆಗಳನ್ನೆಲ್ಲ ಅಲ್ಲಿ ಹುದ್ದೆ ಅಲ್ಲ, ಅದಕ್ಕೆ ಜವಾಬ್ದಾರಿ ಅಂತ ಹೇಳ್ತಾರೆ, ಜವಾಬ್ದಾರಿಯನ್ನೆಲ್ಲ ನಿರ್ವಹಿಸಿಕೊಂಡು ಬಂದಿದ್ದೇವೆ. ಆ ಸಂದರ್ಭದಲ್ಲಿ ನಮ್ಮ ಮೇಲೆ 2006 ಇರಬಹುದು ಸುನಾಮಿ ಬಂದ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲಿ ದತ್ತಪೀಠದ ಹೋರಾಟ ಬಾರಿ ಜೋರಾಗಿ ನಡೀತಿತ್ತು. ಆಗ ನಾವು ಸುನಿಲ್ ಕುಮಾರ್ ಅವರು ಕಾರ್ಕಳ ಶಾಸಕರು ಅವರ ನೇತೃತ್ವದಲ್ಲಿ ಹೋರಾಟ ಆಯಿತು. ಇದಕ್ಕೆ ಹೋದೆವು, ಇಲ್ಲಿ ಚಿಕ್ಕಮಗಳೂರು. ಆ ಸಂದರ್ಭದಲ್ಲಿ ದಕ್ಷಿಣ ಭಾರತ ಬಜರಂಗ ದಳ ಸಂಚಾಲಕರು ಪ್ರಮೋದ್ ಮುತಾಲಿಕರು ಅವರು ಒಂದು ಕರೆಯನ್ನು ಕೊಡ್ತಾರೆ. ಧರ್ಮಸಿಂಗ್ರವರು ಮುಖ್ಯಮಂತ್ರಿ, ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ. ಇವರು ಪ್ರಮೋದ್ ಮುತಾಲಿಕರು ಒಂದು ಕರೆಯನ್ನು ಕೊಡ್ತಾರೆ, ನಾವು ಅಲ್ಲಿ ಶೋಭಾಯಾತ್ರೆಯನ್ನು ಮಾಡ್ತೇವೆ ಅಂತ ಚಿಕ್ಕಮಗಳೂರಲ್ಲಿ ದತ್ತಪೀಠದಲ್ಲಿ. ಅದಕ್ಕೆ ಆಗಿನ ರಾಜ್ಯ ಸರ್ಕಾರ ಅದೇ ಇವರು ಇಲ್ಲ, ನಾವು ಶೋಭಾಯಾತ್ರೆ ಮಾಡ್ಲಿಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡುವುದಿಲ್ಲ, ನಾವು ಅವಕಾಶ ನೀಡುವುದೇ ಇಲ್ಲ ಅಂತ ಹೇಳಿದ್ರು. ಆಗ ಇಲ್ಲ, ನಾವು ಮಾಡಿಯೇ ಮಾಡ್ತೇವೆ ಅಂತ ನಾವು ಆಗ ದೂರದರ್ಶನ ಚಾನೆಲ್ ಅಲ್ಲಿ ಪ್ರಮೋದ್ ಮುತಾಲಿಕರದ್ದು ಇದನ್ನ ಸಂದರ್ಶನ ನೋಡ್ತಿದ್ವಿ, ಹೇಳಿಕೆಯನ್ನು ನೋಡ್ತಿದ್ದೆವು. ನಮಗೆಲ್ಲ ಬಜರಂಗ ದಳ ಕಾರ್ಯಕರ್ತರಿಗೆಲ್ಲ ಭಾರಿ ಹುಮ್ಮಸ್ಸು, ಇಲ್ಲ ನಾವು ಮಾಡಿಯೇ ಮಾಡ್ತೇವೆ ಅಂತ. ಹಾಗೆ ನಾವು ಇಲ್ಲಿಂದ ಪ್ರತಿ ಜಿಲ್ಲೆಯಿಂದ ತಾಲೂಕಿನಿಂದ ಬರ್ಬೇಕಂತ ಹೇಳಿದ್ರು. ಅಂದ್ರೆ ಗುಪ್ತವಾಗಿ ನಾವು ಕಾರ್ಕಳದಿಂದಲೂ ಒಂದು 7-8 ಜನ ಹೋಗಿದ್ದೆವು ಅಲ್ಲಿಗೆ. ಹೋಗಿ ಇದರಲ್ಲಿ ಶೋಭಾಯಾತ್ರೆ ಮಾಡಿದೆವು. ಮಾಡಿದ ನಂತರ ಎಲ್ಲರನ್ನು ಬಂಧನ ಮಾಡಿದ್ರು. ನಾವೆಲ್ಲರೂ ಅಲ್ಲಿ ಸುನಾಮಿ ಬಂದ ಸಂದರ್ಭ ಅಲ್ಲಿ ಅರೆಸ್ಟ್ ಆಗಿದ್ದೆವು. ನಮಗೂ ಗೊತ್ತೇ ಅಲ್ಲ ಹೊರಗೆ ಏನಾಗಿದೆ ಅಂತ. ನಾವು ಜೈಲಲ್ಲಿದ್ದೆವು. ಜೈಲಿನಿಂದ ಹೊರಗೆ ಬಂದಾಗಲೇ ಗೊತ್ತಾಗಿದ್ದು, ಹೀಗೆಲ್ಲ ಆಗಿದೆ, ಸುನಾಮಿ ಬಂದಿದೆ ಅಂತೆ, ಬಾರಿ ತುಂಬಾ ನಷ್ಟ ಆಗಿದೆ, ಅಲ್ಲಿ ತಮಿಳುನಾಡಲ್ಲಿ ಇಷ್ಟು ದೊಡ್ಡ ಅಘಾತಗಳಾಗಿದೆ, ದುರಂತಗಳಾಗಿದೆ. ಮಂಗಳೂರಲ್ಲಿ ಕೂಡ ಇದು ಸಮುದ್ರ ಬದಿ ಇರುವಂತಹ ಮನೆಗಳನ್ನೆಲ್ಲ ಇಲ್ಲಿ ಕಳಿಸಿದ್ದಾರೆ. ಆ ರೀತಿ ಹಾಗೆ ಅದು ಒಂದು ಘಟನೆ. ಆ ನಂತರ ಮತಾಂತರದ ವಿರುದ್ಧ ಹೋರಾಟ ಅಂತ ನಮ್ಗೆ ಆ ರೀತಿ ಭ್ರಮೆ. ಅದು ಆ ಒಂದು ಹೋರಾಟದಲ್ಲಿ ಕೂಡ ನಾವು ಒಂದು ಭಾಗಿಯಾದ ಪರಿಣಾಮವಾಗಿ ಆವಾಗಲೂ ಒಂದು ಪ್ರಕರಣ ಇದಾಯಿತು, ಜೈಲು ಸೇರಿದ್ದು. ಒಟ್ಟು ಜೀವನದಲ್ಲಿ ಇದೇ ಹಿಂದೂ ಸಂಘಟನೆಯ ಕಾರಣಕ್ಕಾಗಿ ಹೋರಾಟ, ಧರ್ಮ ರಕ್ಷಣೆ ಅದು ಇದೆ ಅಂತ ಒಂದು 2 ಕೇಸಲ್ಲಿ ನಾನು ಜೈಲಲ್ಲಿದ್ದೆ. ಒಂದು ಚಿಕ್ಕಮಗಳೂರು ಜೈಲಲ್ಲಿ ಮತ್ತು ಒಂದು ಕಾರ್ಕಳ ಜೈಲಲ್ಲಿ. ಈಗ ಕೆಲವರಿಗೆ ಗೊತ್ತಿರ್ಲಿಕ್ಕಿಲ್ಲ ಕಾರ್ಕಳದಲ್ಲಿ ಒಂದು ಜೈಲು ಇತ್ತು ಅಂತ. ಇವತ್ತು ತುಂಬಾ ಮಾತಾಡ್ತಾರೆ. 2014 ನಂತರ ಬಂದಂತಹ ಕೆಲವರು ತುಂಬಾ ಮಾತಾಡ್ತಾರೆ ಹಾಗೆ ಹೀಗೆ ಅಂತ ನಮ್ಮ ಬಗ್ಗೆ. ಆದ್ರೆ ಆ ಸಂದರ್ಭದಲ್ಲಿ ನಾವು ಅಲ್ಲಿ ಕಾರ್ಕಳ ಜೈಲಲ್ಲಿ 1 ವಾರದ ಮಟ್ಟಿಗೆ ಅಲ್ಲಿದ್ದೆವು. ಇದೆ ಧರ್ಮ ರಕ್ಷಣೆ, ಮತಾಂತರದ ವಿರುದ್ಧ ಹೋರಾಟ ಈ ರೀತಿ. ಅದು ಆನಂತರ ಯಾಕೆ ಬಂದಿದ್ದು ನೀವು ಹೊರಗೆ ಬಂದಿದೆ ಅಂತ ಕೇಳಿದ್ದೆ. ನಿಮ್ಗೆ ಆಮೇಲೆ ಆ ಕೇಸ್ ಏನಾದ್ರು ಇದೆಯಾ ಈಗಲೂ ಅಥವಾ ಮುಗಿದಿದೆ? ಇಲ್ಲ, ಅದು ಮುಗ್ದಿದೆ, ಆಗ್ಲೇ ಮುಗಿಯಿತು. ಅನಂತರ ನೀವು ಕೇಳಿದ್ರಲ್ಲ ಯಾಕೆ ಬಂದಿದ್ರಿ ಅಂತ, ಯಾಕೆ ಹೊರಗೆ ಬಂದ್ರಿ ಅಂತ. ಹೊರಗೆ ಸಂಸ್ಥೆ ಒಂದು ಸಂಘಟನೆಯಲ್ಲಿದ್ರಿ, ಈಗ ಹೊರಗೆ ಬಂದ್ರಿ, ಏನಾದ್ರೂ ರೀಸನ್ ಇರುತ್ತಲ್ಲ? ಹೌದೌದು, ರೀಸನ್ ಅಂದ್ರೆ ನಾವು ಕೆಲಸ ಆವಾಗ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಜವಾಬ್ದಾರಿ ಅಂತ ಒಂದು ಅವನ ಜವಾಬ್ದಾರಿ ಅವನ ತಲೆ ಮೇಲೆ ಕೂತ್ಕೊಳ್ಳುದು. ಅಂದ್ರೆ ತುಳುವಿನಲ್ಲಿ ಹೇಳೋದಾದ್ರೆ ಜವಾಬ್ದಾರಿ ತಿಗಲಿಡುಗುನು ಅಂತ ಹೇಳ್ತಾರೆ. ಜವಾಬ್ದಾರಿ ನಮ್ಮ ಎದೆಯಲ್ಲಿ ಕೂರುದು ಯಾವಾಗ ಅಂತ ಕೇಳಿದ್ರೆ 28 ವರ್ಷದ ನಂತರ, ಅಂದ್ರೆ 30 ನಂತರ ಅಂತೂ ಮತ್ತೊಂದು ಟೈಟ್ ಆಗಿ ಬಿಡ್ತದೆ. ಮನೆ ಜವಾಬ್ದಾರಿ, ಮನೆ ನಿರ್ವಹಣೆ ಮಾಡಬೇಕು. ಯಾಕಂದ್ರೆ ನಮ್ಗೆ ಆ ಜವಾಬ್ದಾರಿ ತಗೊಳ್ಳುವಂತಹ ಒಂದು ವಯಸ್ಸು. ಇದೆಲ್ಲ ಬರುವಾಗ ಎಲ್ಲವೂ ನೋಡಿದೆವು ನಾವು ಹೊರಗಡೆ. ನಮ್ದು ಆರ್ಥಿಕ ಪರಿಸ್ಥಿತಿ ಇದೆಲ್ಲವೂ ಅಷ್ಟು
ಚೆನ್ನಾಗಿಲ್ಲ, ನಾವು ಇಷ್ಟೆಲ್ಲ ಕೆಲಸ ಮಾಡಿದ್ವಿ, ಸಂಘ ಪ್ರಧಾನ ಜೀವನ ಅಂತ ನಮ್ಗೆ ಕಲಿಸಿದ್ದು. ನಾವು ಸಂಘದಿಂದಲೇ ಹೆಚ್ಚಾಗಿ ನಾವು ಸಂಘದ ಜೊತೆ ಕೆಲಸ ಮಾಡಿದ್ದು, ಸಂಘ ಪ್ರಧಾನ ಜೀವನ ಮಾಡ್ಬೇಕಂತ ಹೇಳಿದ್ರು. ಅಂದ್ರೆ ಸಂಘ ಪ್ರಧಾನ ಜೀವನ ಹೇಗೆ ಅಂದ್ರೆ ಸಂಘದ ಶಾಖೆ, ಸಂಘದ ಸಿದ್ಧಾಂತ, ಸಂಘದ ಬೇರೆ ಬೇರೆ ಚಟುವಟಿಕೆಗಳು, ಬೈಠಕ್ ಇರ್ಬೋದು, ಸಂಘದ ITC OTC ಶಿಬಿರಗಳಿರ್ಬೋದು, ಒಟ್ಟು ಇದಕ್ಕೆಲ್ಲ ನಾವು ಒಂದು ಹೊಂದಾಣಿಕೆ ಆಗುವಂತಹ ಸಂಘ ಪ್ರಧಾನ ಜೀವನವನ್ನ ಮಾಡಬೇಕು ಅಂತ. ಆ ರೀತಿ ನಾವು ಕೂಡ ಹೌದು ಅದೊಂದು ಆದರ್ಶ ಅಂತ ಅದನ್ನೆಲ್ಲ ಒಪ್ಪಿಕೊಂಡಿದ್ದೆವು. ಆ ಸಂದರ್ಭದಲ್ಲಿ ನಮಗೆಲ್ಲ ತುಂಬಾ ಇಷ್ಟ ಆಯಿತು. ರಾಷ್ಟ್ರ ಉಳಿಬೇಕು, ದೇಶ ಉಳಿಬೇಕು, ಧರ್ಮ ಉಳಿಬೇಕು, ಸಂಸ್ಕೃತಿ ನಮ್ದು ಶ್ರೇಷ್ಠ ಸಂಸ್ಕೃತಿ, ಇದೆಲ್ಲ ಉಳಿಬೇಕು. ಅದಕ್ಕೋಸ್ಕರ ನಾನೇನ್ ಮಾಡಬೇಕು, ಅದೊಂದು ಸಂಘದೊಂದು ಪ್ರಶ್ನೆ ನಮ್ಮಲ್ಲೇ ನಾವು ಕೇಳ್ಕೊಳ್ಳೋದು. ನಾನೇನ್ ಮಾಡ್ಬೇಕು, ನಾನು ಸಮಯ ಕೊಡಬೇಕು, ನಾನು ಸಂಘದ ಕೆಲಸ ಮಾಡಬೇಕು. ಆ ರೀತಿ ಅದೊಂದು ಉದಾತ್ತ ಆದರ್ಶ ಅಂತ ನಾವೆಲ್ಲ ತಿಳ್ಕೊಂಡು ಆ ಸಂದರ್ಭದಲ್ಲಿ ಕೆಲಸ ಮಾಡಿದೆವು. ಆ ನಂತರ ಗೊತ್ತಾಗಿದ್ದು ಏನಂದ್ರೆ ಇದೆಲ್ಲವೂ ಸುಮ್ಮನೆ ಭ್ರಮೆ, ಎಲ್ಲ ಪಾಪದವರಿಗೆ, ಯಾರು ಬಡತಾಯಿಯ ಮಕ್ಕಳಿಗೆ ಹೇಳಿದ್ರೆ ಕೇಳುವವರಿಗೆ ಮಾತ್ರ. ಆದ್ರೆ ಅಂತದ್ದು ಏನಿಲ್ಲ. ಅಲ್ಲಿ ಎಲ್ಲವೂ ಏನಂದ್ರೆ ನಾವು ನೋಡಿರ್ಬೋದು, ಜೋಳಿಗೆ ತಕೊಂಡು ಬಂದವರು, ಜೋಳಿಗೆ ಜೊತೆ ಬಂದವರೆಲ್ಲ ಇವತ್ತು ಮಾಳಿಗೆ ಅಷ್ಟು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದ್ದಾರೆ. ಇವರು ಎಲ್ಲಿ ತ್ಯಾಗ ಮಾಡಿದ್ದಾರೆ? ಇವರು ಎಲ್ಲಿ ದೇಶಕ್ಕೋಸ್ಕರ ಸಮರ್ಪಣೆ ಮಾಡಿದ್ದಾರೆ? ಏನೂ ಇಲ್ಲ. ವ್ಯಕ್ತಿತ್ವ ನಿರ್ಮಾಣ, ವ್ಯಕ್ತಿ ನಿರ್ಮಾಣ ಅಂತ ಹೇಳ್ತಾರೆ. ವ್ಯಕ್ತಿ ನಿರ್ಮಾಣ ಆಗ್ಲಿಲ್ಲ. ಎಂತವರನ್ನು ಕೂಡ ಸಂಘಟನೆಗೆ ಸೇರಿಸ್ತಾರೆ. ಅಂತಹ ಪರಿಸ್ಥಿತಿ ಇತ್ತು. ಯಾರಲ್ಲಿ ಸ್ವಲ್ಪ ಆರ್ಥಿಕವಾಗಿ ಬಲಾಢ್ಯರಿದ್ದಾರೆ, ಒಂದು ಸಮಾಜದಲ್ಲಿ ಬಲಿಷ್ಠ ಸಮುದಾಯದವರಿದ್ದಾರೆ, ಎಲ್ಲ ಗಟ್ಟಿ ಇದ್ದಾರೆ ಅಂತ ಅವ್ರು ಸಂಘಟನೆಗೆ ಆಗ್ತದೆ. ಎಲ್ಲ ವ್ಯಕ್ತಿ ನಿರ್ಮಾಣ, ಶ್ರೇಷ್ಠ ಚಾರಿತ್ರ್ಯ ಅಂತದ್ದು ಏನೂ ಇಲ್ಲ. ನಮ್ಗೆ ಗೊತ್ತಾಯ್ತು, ಇಲ್ಲಪ್ಪ ಇದು ನಾವು ಸುಮ್ಮನೆ ಯಾರ್ದೋ ಒಂದು ಅಧಿಕಾರದ ಮಹಲಿನ ಮೆಟ್ಟಲಾಗ್ತಾ ಇದ್ದೇವೆ ನಾವು. ಬಿಜೆಪಿ ನಾಯಕರ ಯಾರ್ದಲ್ಲ, ಬಿಜೆಪಿ ನಾಯಕರುಗಳ ಅಧಿಕಾರದ ಏನು ಸೌಧ ಇದೆ ಅದಕ್ಕೆ ನಾವು ಮೆಟ್ಟಿಲ ಕಲ್ಲು, ಚಪ್ಪಡಿ ಕಲ್ಲಾಗಿದ್ದೇವೆ ನಾವು ಬಜರಂಗ ದಳದ ಕಾರ್ಯಕರ್ತರು. ನಾನು ಕೂಡ ಸ್ವತಃ ನನ್ನನ್ನೇ ತುಳಿದುಕೊಂಡು ಇವರು ಆ ಮೇಲಿನ ಸಿಂಹಾಸನದಲ್ಲಿ ಹೋಗಿ ಕೂತ್ಕೊಂಡಿದ್ದು. ಇದೆಲ್ಲವೂ ನಮ್ಗೆ ಅರ್ಥ ಆಯ್ತು. ಇದೆಲ್ಲವೂ ಯಾವಾಗ ಅರ್ಥ ಆಗಿದ್ದಂದ್ರೆ 30 ವಯಸ್ಸಿನ ನಂತರ. ನಾವಿಲ್ಲಿ ಇದು ದುರುಪಯೋಗ ಆಗ್ತಾ ಇದ್ದೇವೆ, ನಮ್ಗೆ ಖಂಡಿತ ಇದು ನಮ್ಗೆ ಯಾವುದು ಇದರಿಂದ ಯಾವುದು ಉಪಯೋಗ ಇಲ್ಲ ಅಂತ ನಾವು ಗೊತ್ತಾದ ನಂತರ ನಾವು ಅಲ್ಲಿಂದ ಹೊರ ಬಂದೆವು. ಅದಕ್ಕೂ ಹೇಳ್ತಾರೆ ಅದು ಹಾಗೆ ಇದು ಪಡಿಬಾರ್ದು ಹಾಗೆ ಹೀಗೆ ಅಂತ. ಅಂದ್ರೆ ಇಲ್ಲಿ ಪಡೆಯುವುದಕ್ಕೆ ಬರಬಾರ್ದು, ಕೊಡುವುದಕ್ಕೆ ಬರಬೇಕಂತ. ಕೊಡುವುದು ಏನ್ ಕೊಡ್ಲಿಕ್ಕೆ ಸಾಧ್ಯ? ಪಡೀಲಿಕ್ಕೆ ಬರಬಾರ್ದು ಅಂದ್ರೆ ಯಾರಿಗೆ? ಬಜರಂಗ ದಳದ ಕಾರ್ಯಕರ್ತರಿಗೆ, ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರಿಗೆ, ಇನ್ಯಾವುದೋ ಹಿಂದುಳಿದ ವರ್ಗದ ಬಂದಿರುವಂತಹ ಕಾರ್ಯಕರ್ತರಿಗೆ ಮಾತ್ರ ಪಡಿಬಾರ್ದು. ಇದು ಬೇರೆ ಬಿಜೆಪಿ ನಾಯಕರು ಪಡಿಬಹುದು. ಒಂದು 4 ಬಾರಿ ಶಾಸಕರಾಗಿ ಚುನಾವಣೆಗೆ ನಿಂತ ಕಾರ್ಕಳದ ಶಾಸಕರಿಗೆ ಹೇಳ್ಬೇಕು, ನೀವು ಪಡಿಬಾರ್ದು. ಹೌದು, ನೀವು ಪಡಿಬಾರ್ದು. ಇನ್ನು ಬಿಟ್ಟು ಹೋಗಿ ಬೇರೆ ಯಾವುದೋ ಬಜರಂಗ ದಳದ ಪಾಪದ ಕಾರ್ಯಕರ್ತರಿಗೆ MLA ಟಿಕೆಟ್ ಕೊಡಿ ಕಾರ್ಕಳದಲ್ಲಿ. ನೀವು ಪಡಿಬಾರ್ದಲ್ಲ, ನೀವು ಕೊಡ್ಲಿಕ್ಕೆ ಬರೋದಲ್ಲ. ನಿಮ್ಗೆ 4 ಬಾರಿ ಶಾಸಕ ಸ್ಥಾನದ ಟಿಕೆಟ್ ಕೊಟ್ಟಿದೆ ಬಿಜೆಪಿ, 4-5 ಬಾರಿ ಏನು. ನೀವು ಇನ್ನು ಯಾಕೆ ಅಲ್ಲೇ ಮುಂದುವರಿತಿದ್ದೀರಿ? ಬೇರೆಯವರಿಗೆ ಕೊಡಿ. ಯಾರ್ದು ಪಾಪದ ಎಷ್ಟೋ ಜನ, ಅದು ಯಾವುದೇ ಪಕ್ಷ ಇರಲಿ, ಯಾವುದೇ ಸಂಘಟನೆ ಇರಲಿ, ತುಂಬಾ ಜನ ತುಂಬಾ 20-30 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಬಜರಂಗ ದಳದಲ್ಲಿ, ಅವರಿಗೆ ಟಿಕೆಟ್ ಕೊಡಿ. ಇಲ್ಲ, ಅವರಿಗಿಲ್ಲ. ಇದು ಪಡಿಬಾರ್ದು, ಕೊಡ್ಲಿಕ್ಕೆ ಬರಬೇಕಂತ ಹೇಳುವ ಎಲ್ಲ ಉಪದೇಶಗಳು ಕೇವಲ ಬಜರಂಗ ದಳದ ಕಾರ್ಯಕರ್ತರಿಗೆ ಮಾತ್ರ, ಬಿಜೆಪಿ ನಾಯಕರಿಗಿಲ್ಲ. 22 ವರ್ಷದಿಂದ ಕಾರ್ಕಳದ ಶಾಸಕರಾಗಿದ್ದಾರೆ ಸುನೀಲ್ ರವರು. ನಾನು ಕಾರ್ಕಳ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾನು ಕಾರ್ಕಳದವ. ಅದಕ್ಕೋಸ್ಕರ ಅವರು ಪಡಿಲಿಕ್ಕೆ ಬಂದದ. ಹಾಗಾದ್ರೆ ಅವರು ಕೊಡ್ಲಿಕ್ಕೆ ಏನಿಲ್ವಾ ಸಮಾಜಕ್ಕೆ? ಕೊಡ್ಬೇಕಲ್ಲ ಅವರು. ಈ ಬಾರಿ ಅವರ ಶಾಸಕ ಸ್ಥಾನವನ್ನ ತ್ಯಾಗ ಮಾಡ್ಬೇಕು ಅವರು. ಬೇರೆ ಯಾವುದು ಸಾಮಾನ್ಯ ಕಾರ್ಯಕರ್ತರಿಗೆ ಕೊಡ್ಲಿ ಇಲ್ಲ. ಅದೆಲ್ಲ ಮಾತಾಡ್ಲಿಕ್ಕಿಲ್ಲ. ನಾವು ಕೇವಲ ಮಾತಾಡ್ಲಿಕ್ಕೆ ಪಾಪದ ಬಡ ಕಾರ್ಯಕರ್ತರಿಗೆ ಮಾತ್ರ ಬೋಧನೆ ಇವ್ರದ್ದು. ತಳ ಸಮುದಾಯವನ್ನು ನಿಮ್ಮ ಮಾತಿನ ಮಧ್ಯೆ ಬಂತು. ನಾವು ಮೆಟ್ಟಿಲುಗಳಾಗ್ತಾ ಇದ್ದೇವೆ ಅಂದ್ರೆ ತಳ ಸಮುದಾಯಗಳಿಗೆ ಅಂತಹ ಅವಕಾಶಗಳಲ್ಲಿ ಸಿಗ್ತಾ ಇಲ್ಲ ಅಂತ ಒಂದು ನೋವು. ಅಂದ್ರೆ ತಳ ಸಮುದಾಯಕ್ಕೆ ಇದು ಗೊತ್ತಿಲ್ವಾ ಅಂತ ನಾನು ಕೇಳುದು. ಅಂದ್ರೆ ನೀವು ಮಾತ್ರ ಅಲ್ಲ, ಬೇರೆ ಬೇರೆ ಮಂದಿ ಹೇಳ್ತಾರೆ ನಾವು ದಾಳಗಳಾಗ್ತಾ ಇದ್ದೇವೆ, ನಾವು ಮೆಟ್ಟಿಲುಗಳಾಗ್ತಾ ಇದ್ದೇವೆ, ಯಾರೋ ಅದರ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ. ತಳ ಸಮುದಾಯದ ವ್ಯಕ್ತಿಯಾಗಿ ನೀವು ಇರುವಾಗ, ಇದರಲ್ಲಿ ಇರುವಾಗ, ನಿಮ್ಮ ಹಿಂದಿನವರು ಮಹೇಂದ್ರ ಕುಮಾರ್ ಇಂಥವರೆಲ್ಲ ಇಂತಹ ಮಾತುಗಳನ್ನು ಹೇಳ್ತಾ ಇರುವಾಗ ನಿಮಗೆ ಅದು ಹೌದು ನಮಗೆ ಹಾಗೆ ಅನಿಸ್ತದೆ ಅಂತ ಎಲ್ಲಾದ್ರೂ ಅನಿಸಿದೆಯಾ, ಅಥವಾ ಆ ಬಳಿಕ ನಿಮಗೆ ಗೊತ್ತಾದದ್ದು ಹೇಗೆ ಅಂತ? ಇಲ್ಲ, ಮಹೇಂದ್ರ ಕುಮಾರ್ ಅವರ ಬಗ್ಗೆ ನಮಗೆ ತುಂಬಾ ಗೌರವ ಇತ್ತು. ಆಗಲು ಸಂಘಟನೆಯಲ್ಲಿ ಇರುವಾಗಲೂ ಇತ್ತು, ಸಂಘಟನೆ ಬಿಟ್ಟ ನಂತರ ಅವ್ರು ಏನ್ ಮಾತಾಡ್ತಿದ್ರು ಅವಾಗಲೂ ಅವ್ರ ಬಗ್ಗೆ ಒಂದು ಒಳ್ಳೆಯ ಗೌರವ ಇತ್ತು. ನಾವು ಅವ್ರ ಸ್ನೇಹವೂ ಇತ್ತು ಅವ್ರದ್ದು. ಅಂದ್ರೆ ನಾವು ಆ ಸಂದರ್ಭದಲ್ಲಿ ಕಿರಿಯರು ವಯಸ್ಸಲ್ಲಿ, ಆದ್ರೂ ಒಂದು ಗೌರವ ಭಾವನೆ ಇತ್ತು. ಅವ್ರ ಸಂಘಟನೆಯಲ್ಲಿ ಇದ್ದವರು ಇಲ್ಲಿ ಅನ್ಯಾಯ ಆಗಿದೆ ಅದಕ್ಕೋಸ್ಕರ ಹೊರಗೋಗಿ ಮಾತಾಡ್ತಿದ್ದಾರೆ ಅಂತ ಇತ್ತು ನಮ್ಗೆ. ಈಗೆಲ್ಲ ಹೊರಗೋದ್ ಕೂಡಲೇ ಅವರನ್ನು ತೇಜೋವಧೆ ಮಾಡ್ತಾರೆ ಅಂತದೆಲ್ಲ ಆ ಸಂದರ್ಭದಲ್ಲಿ ಇರ್ಲಿಲ್ಲ. ಸೋಷಿಯಲ್ ಮೀಡಿಯಾ ಇರ್ಲಿಲ್ಲ ಆ ಸಂದರ್ಭದಲ್ಲಿ. ಮತ್ತೆ ಪ್ರವರ್ಧಮಾನಕ್ಕೆ ಬಂತು ಸೋಷಿಯಲ್ ಮೀಡಿಯಾ. ಒಂದು ಗೌರವ ಇತ್ತು. ಆದ್ರೆ ಅವ್ರು ಹೇಳ್ತಾ ಇರುವಾಗ ನಮ್ಮ ಮನಸ್ಸಲ್ಲಿ ಒಂದಿತ್ತು, ಸರಿ ಅವ್ರು ಬಿಟ್ಟು ಯಾವುದೋ ಒಂದು ವೈಯಕ್ತಿಕ ಕಾರಣಕ್ಕೆ ಹೋಗಿದ್ದಾರೆ. ಇವರು ಮಹೇಂದ್ರ ಕುಮಾರ್ ಅವರು ಅಷ್ಟೆಲ್ಲ ಹೇಳಿದ್ರು ನಮ್ಮ ಮೇಲೆ, ನೀವು ಹೇಳಿದ್ರಿ ಯಾಕೆ ಪರಿಣಾಮ ಬೀಳಿಲ್ಲ ಅಂತ. ಅದೇ ಇರುದು. ಅವರು ಯಾಕೆ ಹೋಗಿದಾರಂದ್ರೆ ಅವರ ವೈಯಕ್ತಿಕ ಕಾರಣಕ್ಕೆ ಹೋಗಿದ್ದಾರೆ. ಅವರು ಇವತ್ತು ಸಂಘಟನೆ ಬಿಟ್ಟು ಹೊರಗೋಗಿ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಅವರು ಬಿಜೆಪಿ MLA ಟಿಕೆಟ್ ಕೇಳಿದ್ರು ಅಂತ ಇವರು ಹೇಳ್ತಾ ಇದ್ರು. ಸಂಘದವರು ಬೈಠಕಲ್ಲಿ ಹೇಳ್ತಾ ಇದ್ರು, ಅವ್ರು MLA ಟಿಕೆಟ್ ಕೇಳಿದ್ರು ಮಾರ್ರೆ, ಅವ್ರು ಕೊಡ್ಲಿಕ್ಕೆ ಆಗ್ಲಿಲ್ಲ ನಮ್ಗೆ, ಅದಕ್ಕೆ ಹೊರಗೋಗಿ ಬೈತಾ ಇದ್ದೆ ನಾವು. ಆಯ್ತು, ತೇಜವಧೆ. ನಾವೆಲ್ಲ MLA ಟಿಕೆಟ್ ಕೇಳಿದ್ರ, ಹಾಗೆ ಮತ್ತೆಂತ ಕೊಡ್ಬೇಕು, ಅಷ್ಟಕ್ಕೆ ಹೋಯ್ತು. ಹಾಗಾದ್ರೆ ಹಿಂದುತ್ವ ಬಿಡುದಾ? JDS ಜೊತೆ ಸೇರುದಾ? ಅವ್ರು JDS ಜೊತೆ ಸೇರಿದ್ರು, ಕಾಂಗ್ರೆಸ್ ಜೊತೆ ಸೇರುದಾ? ಹಿಂದೂ ವಿರೋಧಿಗಳ ಜೊತೆ ಸೇರುದು ಇವರು. ಇವರಿಗೆ MLA ಟಿಕೆಟ್ಗೋಸ್ಕರ ಇವರು ಬಜರಂಗ ದಳಕ್ಕೆ ಬಂದದ್ದ ಅಂತ ನಮ್ಮ ಮನಸ್ಸಲ್ಲಿ.
ಇವರು ಮೂಡಿಸುದು. ಸಂಘದ ಬೈಠಕಲ್ಲಿ ಇವರು ಹೇಳ್ತಿದ್ರು ಅವರು MLA ಟಿಕೆಟ್ ಕೇಳಿದ್ದು ಅದಕ್ಕೋಸ್ಕರ ಅವರನ್ನು ಹೊರ ಕಳಿಸಿದ್ದು ಅಂತ ಅವ್ರು ಹೇಳುದು. ಪ್ರಮೋದ್ ಮುತಾಲಿಕ್ರದ್ದು ಇದೇ ಕತೆ. ಪ್ರಮೋದ್ ಮುತಾಲಿಕ್ ಇವತ್ತು ಸಂಘಟನೆಯಿಂದ ಹೊರ ಹೋಗಿದ್ದಾರೆ. ಪಾಪ ಏನೇ ಇರಲಿ, ಅವ್ರು ಯಾವುದೇ ಸಿದ್ಧಾಂತದಲ್ಲಿ ಇರಲಿ, ಹಿರಿಯರೇ ಏಜ್ ಆಗಿದೆ ಅವರಿಗೆ. ಅವ್ರು ಇವರ ಇದಕ್ಕೋಸ್ಕರ ತ್ಯಾಗ ಮಾಡಿ ಇವತ್ತು ಅವ್ರಿಗೆ ಯಾರು ಇಲ್ಲ, ಕುಟುಂಬವಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಇದ್ದಾರೆ ಅವರು. ಅಂತ ಪ್ರಮೋದ್ ಮುತಾಲಿಕ್ರಿಗೆ ಇವರೆಂತ ಏನ್ ಹೇಳಿದ್ರು ಅಂದ್ರೆ, ಪ್ರಮೋದ್ ಮುತಾಲಿಕ್ರಂತೆ ಬಿಜೆಪಿಯ ಜೊತೆ ಸಭೆ ಆಯ್ತಂತೆ, ಬೈಠಕ್ ಆಯ್ತಂತೆ ಸಂಘದ ಜೊತೆ. ಆವಾಗ ಅವ್ರು ಎಷ್ಟೋ ಇಷ್ಟು ನನಗೆ ಬಜರಂಗ ದಳಕ್ಕೆ MLA ಸೀಟ್ ಬೇಕು ಅಂತ ಅವ್ರು ಕೇಳಿದ್ರಂತೆ, ಡಿಮಾಂಡ್ ಮಾಡಿದ್ರಂತೆ. ಆ ಕಾರಣಕ್ಕೋಸ್ಕರ ಇಲ್ಲ, ಯಾವುದೇ ಕಾರಣಕ್ಕೋಸ್ಕರ ನಿಮ್ಗೆ ಬಜರಂಗ ದಳದಲ್ಲಿ ಟಿಕೆಟ್ ಕೊಡುವಂತಹ ಪದ್ಧತಿ ಇಲ್ಲ, ಬಜರಂಗ ದಳಕ್ಕೆ ಟಿಕೆಟ್ ಕೊಡುವಂತದ್ದು ಏನಿದ್ರು ಬಿಜೆಪಿ ಅವರಿಗೆ ಮಾತ್ರ ಹಾಗೆ ಹೇಳಿದ್ರು. ಅದಕ್ಕೋಸ್ಕರ ಅವರಿಗೆ ಅದು ಇಷ್ಟ ಆಗಲಿಲ್ಲ, ಅವರು ಬೇರೆನೇ ಹೋದ್ರು. ಅವರ ಅಧಿಕಾರಕ್ಕೋಸ್ಕರ ಅಧಿಕಾರದ ಹಪಹಪಿ ಇವ್ರ ಹತ್ರ ಇತ್ತು ಅಂತ ಹೇಳಿದ್ರು, ಯಾರು ಪ್ರಮೋದ್ ಮುತಾಲಿಕ್ರ ಹತ್ರ. ಅದೇ ರೀತಿ ಮಹೇಂದ್ರ ಕುಮಾರ್ ಅವರಲ್ಲೂ ಇತ್ತು ಅಂತ ಹೇಳಿದ್ರು. ನಮ್ಗೆ ಆವಾಗ ಸಂಘದವರು, RSS ನ ಹಿರಿಯರು, ಬಜರಂಗ ದಳದ ಹಿರಿಯರು ಹೇಳಿದ್ದು ಅದೇ ವೇದವಾಕ್ಯ, ಅದೇ ಸತ್ಯ ಅಂತ ಅನಿಸಿತು. ಅಂದ್ರೆ ನಮ್ಗೆ ಮನಸ್ಸಲ್ಲಿ ನಾವೇನೋ ಒಂದು ಅಷ್ಟು ಮಾತಾಡುದಿಲ್ಲ, ಆದ್ರೂ ಒಂದು ಇಲ್ಲ ಇವರೇನೋ ತಪ್ಪು ಮಾಡಿದ್ದಾರೆ, ಮಹೇಂದ್ರ ಕುಮಾರ್ ತಪ್ಪು ಮಾಡಿದ್ದಾರೆ, ಪ್ರಮೋದ್ ಮುತಾಲಿಕ್ ತಪ್ಪು ಮಾಡಿದ್ದಾರೆ, ಪ್ರವೀಣ್ ಭಾಯ್ ತೊಗಾಡಿಯಾ ತಪ್ಪು ಮಾಡಿದ್ದಾರೆ, ಪ್ರವೀಣ್ ವಾಲ್ಕೆ ತಪ್ಪು ಮಾಡಿದ್ದಾರೆ, ಇವರು ಯಾರು MJ ಹೆಗ್ಡೆ ಇವರೆಲ್ಲವೂ ತಪ್ಪು ಮಾಡಿದ್ದಾರೆ ಅಂತ ಇವರು ಹೇಳಿದ ಕಾರಣಕ್ಕಾಗಿ ನಮ್ಗೆ ಹಾಗೆ ಅನಿಸ್ತಿತ್ತು, ಹೌದಂತ. ಆದ್ರೆ ಯಾವಾಗ ನಮ್ಗೆ ವಾಸ್ತವ ಸ್ಥಿತಿ ಅರಿವಾಯ್ತು ಆವಾಗ ಗೊತ್ತಾಯ್ತು, ಇಲ್ಲ ತಪ್ಪು ಅವರು ಮಾಡಲಿಲ್ಲ, ತಪ್ಪು ಇವರು ಮಾಡಿದ್ದು, ಅವರನ್ನ ಮಿಸ್ಯೂಸ್ ಮಾಡಿದ್ದು, ಇಂತಹ ನಾಯಕರುಗಳನ್ನು ದುರುಪಯೋಗ ಮಾಡಿದ್ರು. MJ ಹೆಗ್ಡೆ ಇರ್ಬೋದು, ಲಕ್ಷ್ಮೀಶ್ ಕಬಲಾಡ್ಕ ಇರ್ಬೋದು, ಪ್ರವೀಣ್ ವಾಲ್ಕೆ ನಮ್ಮ ಕಾರ್ಕಳದವರು ಅವರು ಇರ್ಬೋದು, ಪ್ರಮೋದ್ ಮುತಾಲಿಕ್, ಪ್ರವೀಣ್ ಭಾಯ್ ತೊಗಾಡಿಯಾ, ಮತ್ತೆ ಇವರು ಮಹೇಂದ್ರ ಕುಮಾರರು, ಸತ್ಯಜಿತ್ ಸುರತ್ಕಲ್, ಇಂಥವ್ರನ್ನೆಲ್ಲ ದುರುಪಯೋಗ ಮಾಡಿದ್ರು. ದುರುಪಯೋಗ ಮಾಡಿದ ನಂತರ ಅವರು ಆ ಸಂಘಟನೆಯಿಂದ ಅವರಿಗೆ ಅನಿಸಿತು ನಾವು ಹೊರಗೆ ಹೋಗ್ತೇವೆ, ಇದೇ ಒಂದು ಹೊರಗೆ ಹೋದ ಕೂಡಲೇ ಅವ್ರ ಬಗ್ಗೆ ಆರೋಪ. ನಿಮಗೆ ಸಡನ್ ಆಗಿ ಹೇಗೆ ಅನಿಸ್ಲಿಕ್ಕೆ ಶುರುವಾಯಿತು ಅಂತ? ಯಾಕೆ ಅನಿಸ್ಬೇಕು ಹಾಗೆ? ಹೇಗೆ ನೀವು ಅಲ್ಲ, ನಿಮ್ಗೆ ಇದು ಅನಿಸ್ತು ಅಂತ ಹೇಳಿದ್ರಲ್ಲ, ಮಹೇಂದ್ರ ಕುಮಾರ್ ಬಗ್ಗೆ ಮಹೇಂದ್ರ ಕುಮಾರ್ ನೋಡಿ ಅಧಿಕಾರಕ್ಕಾಗಿ ಅವರು ಬೇಡಿಕೆ ಇಟ್ಟರು, ನಾವು ಕೊಡ್ಲಿಲ್ಲ, ಹಾಗೆ ಹೊರಗೆ ಹೋದ್ರು. ನಿಮಗೆ ಆ ಫೀಲ್ ಆಗ ಬರ್ಲಿಲ್ಲ, ಹೌದು ಆ ಅಧಿಕಾರ ಮತ್ತೆ ನಿಮಗೆ ಬಂದದ್ದು ಹೇಗೆ ಅಂತ? ಬಂದದ್ದು ಹೇಗೆ ಅಂದ್ರೆ ಕಡೆಗೆ ನಮಗೂ ಗೊತ್ತಾಯ್ತು, ಇಲ್ಲ ಇಲ್ಲಿ ಅದು ಹೇಳ್ತಾರಲ್ಲ, ಈ ಬಿಸಿ ಮುಟ್ಟಿದ್ರೆ ಬೆಣ್ಣೆ ಕರಗುದಂತ. ನಮಗೂ ಬಿಸಿ ಮುಟ್ಲಿಕ್ಕೆ ಶುರು ಆಯ್ತು. ಹೌದು, ಜವಾಬ್ದಾರಿ, ಕುಟುಂಬದ ಜವಾಬ್ದಾರಿ, ಅದು ಇದೆಲ್ಲ ಅಂದಾಗ ಜೀವನ ಅಂತ ಏನಂತ ಗೊತ್ತಾಯ್ತು. ಜೀವನಕ್ಕೆ ಒಬ್ಬ ಮನುಷ್ಯ ತೆರೆದುಕೊಳ್ಳೋದು ಯಾವಾಗ ಅಂತ ಹೇಳಿದ್ರೆ ಅದೇ 28-30 ವಯಸ್ಸಿನ ನಂತರ. ಆವಾಗ ಗೊತ್ತಾಯ್ತು, ಇಲ್ಲ ಜೀವನ ಅಂದ್ರೆ ಇಷ್ಟೇ. ಆ ಸಂದರ್ಭದಲ್ಲಿ ಇವರು ಹೇಳುವ ಮಾತುಗಳು, ಈ ಸಂಘಟನೆ ಬಿಟ್ಟು ಹೋದ ನಾಯಕರುಗಳು ಏನಿದ್ದಾರೆ ಇವರೆಲ್ಲ ಹೇಳ್ತಾ ಇದ್ರಲ್ಲ, ಇವರು ಹೌದು ಇದು ಕರೆಕ್ಟ್. ಆವಾಗ ನಮ್ಗೆ ಗೊತ್ತಾಯ್ತು, ಹೌದು ಇದು ಸತ್ಯ, ಅವ್ರು ಹೇಳುವುದು ಸತ್ಯ, ಇಲ್ಲಿ ಆಗ್ತಾ ಇರುವುದು ಸತ್ಯ. ಇದೆಲ್ಲ ಕಾರಣಕ್ಕೋಸ್ಕರ ನಾವು ಬೇರೆ ಬಿಜೆಪಿ ನಾಯಕರುಗಳ ಅಧಿಕಾರ ರಾಜಕಾರಣಕ್ಕೆ ನಾವು ಕಾಲಾಳುಗಳಾಗಿ ದುಡಿಲಿಕ್ಕೆ ನಾವು ತಯಾರಿಲ್ಲ. ನಾವ್ಯಾಕೆ ದುಡಿಬೇಕು? ನಾವೇನಾದ್ರೂ ದುಡಿಲಿಕ್ಕಿದ್ರೆ ನಮ್ಮ ಸ್ವಂತ ಜೀವನಕ್ಕೋಸ್ಕರ ದುಡಿಬೇಕು. ಹಾಗಾಗಿ ಅಲ್ಲಿಂದ ಹೊರ ಬಂದೆವು. ಆವಾಗೆಲ್ಲ ನಮ್ಗೆ ಏನಾಗಿದೆ ಅಂದ್ರೆ ಇದೊಂಥರ ಈ ಸೂಸೈಡ್ ಬಾಂಬರ್ ತರ, ಅಂದ್ರೆ ಬ್ರೈನ್ ವಾಶ್ ರೀತಿ ಮಾಡಿರ್ತಾರೆ. ಕೇವಲ ಈ ಕುದುರೆ ಗಾಡಿಯಲ್ಲಿ ನೋಡ್ತೇವಲ್ಲ ನಾವು, ಟಾಂಗಾ ಗಾಡಿಯಲ್ಲಿ ಇಷ್ಟು ಹೀಗೆ ಕುದುರೆಗೆ ಕಟ್ಟಿರ್ತಾರೆ. ಕೇವಲ ರಸ್ತೆಯನ್ನು ಮಾತ್ರ ನೋಡ್ಬೇಕು, ಆ ಕಡೆ ಈ ಕಡೆ ನೋಡ್ಬಾರ್ದು. ಆ ಕಡೆ ಈ ಕಡೆ ನೋಡಿ ಕುದುರೆದ ಗುಣ ಇರ್ತದೆ, ಬೇರೆ ಕಡೆ ಓಡಿದ್ರೆ ರಥ ಬೀಳ್ತದೆ. ನಮ್ಗೆ ಅಷ್ಟೇ ಹಿಂದೂ ಧರ್ಮ, ಹಿಂದೂ ರಕ್ಷಣೆ, ಇಷ್ಟೇ ನೋಡ್ಲಿಕ್ಕೆ ನಮ್ಗೆ ಬೇರೆ ಏನಿರ್ಲಿಲ್ಲ. ಅದೇ ಯೋಚನೆಯಿಂದಾಗಿ ನಾವು ಅಷ್ಟನ್ನು ಮಾತ್ರ ಯೋಚನೆ ಮಾಡ್ತಿದ್ದೆವು. ನಂತರ ಯಾವಾಗ ನಮ್ಗೆ ಮೋಸದ ಅರಿವಾಯ್ತು, ಆಗ ಈ ಏನ್ ಕಟ್ಟಿದ್ರು ಇದನ್ನು ನಾವೇ ತೆಗೆದು ಕಿತ್ತು ಬಿಸಾಡಿದ್ದು ನಮ್ಗೆ ಗೊತ್ತಾಯ್ತು, ಪ್ರಪಂಚ ಇಲ್ಲ, ವಾಸ್ತವ ಬೇರೆ ಇದೆ. ನಾವು ಭ್ರಮಾಲೋಕದಲ್ಲಿ ತೇಲ್ತಾ ಇದ್ದೇವೆ ಇಷ್ಟು ದಿವಸ, ಇದು ಭ್ರಮೆ ಬೇರೆ, ಇದು ಬೇರೆ ಅಂತ. ಇದು ಕೇವಲ ಹಿಂದೂ ಸಂಘಟನೆ ಅಂತ ಮಾತ್ರ ಹೇಳ್ತಾ ಇಲ್ಲ, ಎಲ್ಲ ಧರ್ಮಗಳಲ್ಲಿ ಇಂಥದ್ದೇ ಮೂಲಭೂತವಾದ, ಅದು ಖಂಡಿತ ಅದು ಉದ್ಧಾರ ಮಾಡುವಂತದ್ದು ಅಲ್ವೇ ಅಲ್ಲ. ನಿಮ್ಗೆ ಹೀಗೆ ನೀವು ಹೊರ ಬಂದಾಗ ನಿಮ್ಮನ್ನು ಅದೇ ಮುಖಂಡರು, ನೀವು ಹಿಂದೆ ನಿಮ್ಮನ್ನು ನೀವು ಯಾರನ್ನು ಗೌರವಯುತವಾಗಿ ನೋಡ್ಕೊಳ್ತಾ ಇದ್ರು, ಸಂಘಟನೆಯ ಮುಖಂಡರು ನಿಮ್ಮನ್ನು ಭೇಟಿಯಾಗ್ಲಿಲ್ವಾ? ನೋಡಿ ನೀವು ಹೀಗೆ ಹೊರ ಹೋಗಬಾರ್ದು, ನಿಮ್ಗೆ ಏನು ಸಮಸ್ಯೆ ಆಗಿದೆ ಅದನ್ನು ಪರಿಹರಿಸ್ತೇವೆ ಹೀಗೆ ಹೇಳಲಿಲ್ವಾ ಅಂತ? ಇಲ್ಲ ಇಲ್ಲ ಇಲ್ಲ, ಸಂಘಟನೆಯಿಂದ ಹೊರಗೋದಾಗ ಅಂತದೇನು ಮಾತಾಡುವಂತದ್ದು ಏನು ಇಲ್ಲ ಇಲ್ಲ, ಅಂತದ್ದು ಸಂಪರ್ಕವೂ ಮಾಡಲಿಲ್ಲ. ಏನು ಏನಾಯ್ತು ನಿಮ್ಗೆ, ಯಾಕೆ ಬಿಟ್ಟು ಹೋದ್ರಿ ಅಂತ ಏನು ಕೇಳಿಲ್ಲ. ಹೀಗೆ ಎಲ್ಲಾದ್ರೂ ಸಿಕ್ಕಿದಾಗ, ಹೊರಗಡೆ ಹೋದಾಗ, ನಾವು ಎಲ್ಲಾದ್ರೂ ಹೋಟೆಲಲ್ಲಿಯೋ ಅಥವಾ ಸಮಾರಂಭದ ಮದುವೆಗೆ ಹೋದಾಗ ಸಿಗ್ತಾರೆ, ಇಂತಹ ಸಮಯದಲ್ಲೆಲ್ಲ ಮಾತಾಡುವಾಗ ಕೇಳ್ತಿದ್ರು, ಏನಾಯ್ತು, ಯಾಕೆ ಹೋದ್ರಿ, ದಾಯಿ ಮಾರ್ರೆ ಒಳ್ಳೇದಿದ್ರಲ್ಲ ನೀವು, ಯಾಕೆ ಹೋದ್ರಿ, ಹಾಗೆಲ್ಲ ಆಗ್ತಿತ್ತು. ಆದ್ರೆ ಅಧಿಕೃತವಾಗಿ ಸಂಘದ ಯಾರಾದ್ರೂ ಅಧಿಕೃತ ಹುದ್ದೆಯಲ್ಲಿ ಇರುವವರಾಗ್ಲಿ ಯಾರು ಬಂದು ಮಾತಾಡ್ಲಿಲ್ಲ, ಯಾಕೆ ಹೋದ್ರಿ, ನಮ್ಮ ಜೊತೆ ಇದ್ರಲ್ಲ. ಯಾಕಂದ್ರೆ ನಾವು ಯಾವಾಗಲೂ ಸಿಗ್ತಾ ಇದ್ದೇವರಲ್ಲ, ನಾವು ಅದಕ್ಕೋಸ್ಕರ ಕೆಲಸ ಮಾಡಿದ್ದೇವಲ್ಲ, ಸಂಘಟನೆಗೋಸ್ಕರ. ನಾನು ಬಜರಂಗ ದಳದ ಜವಾಬ್ದಾರಿಯಲ್ಲಿ ಇದ್ರೂ ಕೂಡ ಸಂಘದ ಎಲ್ಲ ಉತ್ಸವಗಳಲ್ಲಿ ಭಾಗವಹಿಸುವುದಲ್ಲ, ಆ ಕಾರ್ಯಕ್ರಮದಲ್ಲಿ ನಾನು ಹೋಗಿ ಕೆಲಸ ಮಾಡ್ತಿದ್ದೆ. ನಾನು ಬೌದ್ಧಿಕಿಗೆಲ್ಲ ಹೋಗ್ತಾ ಇದ್ದೆ, ಬೇರೆ ಬೇರೆ ಜೋಡಿಕೊಳ್ತಾ ಇದ್ದೆ, ನಾನು ನನ್ನ ಸಮಯ ಕೊಡ್ತಾ ಇದ್ದೆ. ಎಲ್ಲ ಇದ್ರು ಅವ್ರು ಒಂದು ಮಾತು ಕೇಳಿಲ್ಲ, ಯಾಕೆ ಹೋದ್ರಿ, ಏನಾಯ್ತು, ಏನು ಕೇಳಿಲ್ಲ. ಅಂದ್ರೆ ಅವ್ರಿಗೆ ಬೇಡ. ಅವ್ರಿಗೇನಂದ್ರೆ ಯುವಕರು ನೋಡಿ, ಇಷ್ಟು ವಯಸ್ಸಿನ ತನಕ ಮಾತ್ರ ಕೆಲಸ ಮಾಡ್ಲಿಕ್ಕೆ ಆಗುತ್ತೆ, ಎಲ್ಲವೂ ಹಾಗೆ. ಈಗ ಒಂದು ಫ್ಯಾಕ್ಟರಿಯಲ್ಲಿ ಒಂದು ಕೆಲವು ಮಿಷನರಿಗಳು ಇರ್ತದೆ, ಅದರ ಲೈಫ್ ಇರ್ತದೆ ಒಂದು 20 ವರ್ಷ 30 ವರ್ಷ ಅಂತ. ನಂತರ ಅದರಲ್ಲಿ ಎಂತ ಮಾಡ್ಲಿಕ್ಕೆ ಮತ್ತೆ ಅದರಲ್ಲಿ ಕೆಲಸ ಮಾಡಿದ್ರೆ ಆ ಕಂಪನಿಯಲ್ಲಿ ಉತ್ಪಾದನೆ ಆಗುವ ಪ್ರಾಡಕ್ಟ್ ಏನಿದೆ ಅದರ ಗುಣಮಟ್ಟ ಹಾಳಾಗ್ತದೆ.
ಅಂದ್ರೆ ಈ ಮಿಷಿನ್ ಸರಿ ಇಲ್ಲ, ಇದು ಓಲ್ಡ್ ಅನ್ನು ಕಿತ್ತಿ ಹೊಸತು ಹಾಕ್ಲೇಬೇಕು. ನಮ್ದು ಅದೇ ಕತೆ. ನಾವು ಹಿಂದೂ ಸಂಘಟನೆಯಲ್ಲಿ ಕೆಲಸ ಮಾಡಿ ನಮ್ಮ ವಯಸ್ಸು ಎಲ್ಲ ಒಂದು ಮೆಚುರಿಟಿ ಹಂತಕ್ಕೆ ಬಂದ ನಂತರ ನಮಗೆ ಮತ್ತೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಅವ್ರಿಗೆ ಗೊತ್ತಿದೆ ಇಂಥವ್ರು ಬೇಡ ನಮಗೆ ಅಂತ. ಹೊಸ ರಕ್ತ ಬರಬೇಕು, ಬಿಸಿ ರಕ್ತ ತರುಣವರು ಬರಬೇಕು, ಅವರಿಂದ ಕೆಲಸ ಮಾಡಿಸಬಹುದು, ಅವರಿಂದ ಬೇರೆ ಈ ಕ್ರಿಮಿನಲ್ ಆಕ್ಟಿವಿಟೀಸ್ ಎಲ್ಲ ಮಾಡಬಹುದು. ಅಂದ್ರೆ ರಕ್ಷಣೆ, ಧರ್ಮ ರಕ್ಷಣೆಗೋಸ್ಕರ ದಾಳಿ ಅಂತ ಅವ್ರು ಹೇಳುದು, ಹೋರಾಟ, ಇದೆಲ್ಲ ಕ್ರಿಮಿನಲ್ ಆಕ್ಟಿವಿಟೀಸ್. ಆಕ್ಚುಲಿ ಇದು ದಾಳಿಯಲ್ಲ, ಹೋರಾಟವಲ್ಲ, ಧರ್ಮ ರಕ್ಷಣೆಯಲ್ಲ, ಇದು ಕ್ರಿಮಿನಲ್ ಆಕ್ಟಿವಿಟೀಸ್ ಅನ್ನ ಇಂತಹ ಬಿಸಿ ರಕ್ತದ ತರುಣರಿಂದ ಮಾಡಿಸಬಹುದು. 18ರಿಂದ 28ರ ಒಳಗಿನ ಯುವಕರಲ್ಲಿ ಮಾಡಿಸಬಹುದು, ನಮ್ಮಿಂದ ಮಾಡಿಸ್ಲಿಕ್ಕೆ ಅಸಾಧ್ಯ. ಇವನು ಹೋದ್ರೆ ಹೋಗ್ಲಿ ಅಂತ, ಆ ರೀತಿ ಹೋದ್ರೆ ಹೋಗ್ಲಿ, ಭಾರಿ ಒಳ್ಳೇದು. ಸುಮ್ಮನೆ ನಾವಾಗಿ ದುಡುದು ಬೇಡ. ಮತ್ತೆ ನಾವು ಮತ್ತು ಕೆಲಸ ಮಾಡಿ ನಾಳೆ ಏನಾದ್ರು ಜಿಲ್ಲಾ ಪಂಚಾಯತ್ ಕೇಳಿದ್ರೆ, ತಾಲೂಕು ಪಂಚಾಯತ್ ಕೇಳಿದ್ರೆ, ಗ್ರಾಮ ಪಂಚಾಯತ್ ಕೇಳಿದ್ರೆ ಬಿಜೆಪಿ ಅವರಿಗೆ ಉಪದ್ರ ಆಗ್ತದೆ. ಇವೆಲ್ಲ ಕಲ್ತಿದ್ದಾನೆ, ಇಲ್ಲಿ ಭಾಷಣ ಮಾಡ್ಲಿಕ್ಕೆ ಕಲ್ತಿದ್ದಾನೆ, ಸಂಘಟನೆ ಮಾಡ್ಲಿಕ್ಕೆ ಕಲ್ತಿದ್ದಾನೆ, ಯಾರಲ್ಲಿ ಹೇಗೆ ಮಾತಾಡ್ಬೇಕಂತ ಗೊತ್ತಿದೆ, ಸಂಪರ್ಕ ಇದೆ, ಪ್ರಚಾರ ಪಡೆದಿದ್ದಾನೆ. ಈ ವ್ಯಕ್ತಿ ಯಾರು ಅಂತ ಇವನಿಗೂ ಸಮಾಜಕ್ಕೆ ಗೊತ್ತಾಗಿದೆ. ಅದಕ್ಕೆ ಅವ್ರು ಹೇಳ್ತಾರೆ, ನಾವೇ ತೋರಿಸಿದ್ದು ಸಂಘದಲ್ಲಿ ಇವನನ್ನು, ಈ ಇಂತಹ ವ್ಯಕ್ತಿ ಇವನು ಅಂತ ಸಮಾಜಕ್ಕೆ ತೋರಿಸಿದ್ದೆ ನಾವು, ಈಗ ನಮಗೆ ಉಲ್ಟಾ ಮಾತಾಡ್ತಾನೆ ಅಂತ ಹೇಳ್ತಾರೆ. ಅವನು ಮಾತಾಡ್ತಾ ಇರುವಾಗ ಎಲ್ಲೂ ಹೇಳಿಲ್ಲ. ಈ ರೀತಿ ಇಂತಹದ್ದು ಅಂದ್ರೆ ಅವ್ರಿಗೆ ಬೇಕಾದಾಗ ಉಪಯೋಗಿಸ್ತಾರೆ, ಬೇಡ ಅಂತ ಅವ್ರು ಇನ್ನು ಸಾಕ ಅಂತ ಹೇಳಿದಾಗ ಬಿಟ್ಟು ಬಿಡ್ತಾರೆ ಅಷ್ಟೇ. ಅದಕ್ಕೋಸ್ಕರ ಅವ್ರು ಕೇಳಿಲ್ಲ, ಇಲ್ಲಾಂದ್ರೆ ಖಂಡಿತ ಕೇಳ್ತಾ ಇದ್ರು. ಯಾಕೆ ಕೇಳಿ ಇಲ್ಲಿ ತನಕ ಬರಲಿಲ್ಲ. ಈಗ ನಮ್ಮ ಸಂಪರ್ಕ ಇದೆ, ಚೆನ್ನಾಗಿದೆ. ನಮ್ಮ ಊರಲ್ಲೇ ಇದ್ದಾರೆ, ಸಂಘದವರು ಎಲ್ಲ ಇದ್ದಾರೆ, RSS ನ ನಾಯಕರುಗಳು, ಹಿರಿಯರು ಎಲ್ಲ ಇದ್ದಾರೆ. ಸಿಕ್ಕಾಗ ಮಾತಾಡ್ತಾರೆ. ಆ ಒಂದು ಸ್ನೇಹ ಮುಂಚಿದ ಎಲ್ಲವಿದೆ, ಎಲ್ಲಿಯೂ ಮುಖ ಕಂಟಿಕೊಳ್ಳುವಂತಹ ಒಂದು ಅಂತಹ ಪರಿಸ್ಥಿತಿ ಇಲ್ಲ. ಎಲ್ಲರ ಜೊತೆ ನಾವು ಚೆನ್ನಾಗಿ ಇದ್ದೇವೆ, ಆದ್ರೆ ಎಲ್ಲಿಯೂ ಕೇಳಿಲ್ಲ. ನೀವು ಸಂಘ ಪರಿವಾರದಿಂದ ಹೊರ ಬಂದ ಮೇಲೆ ಕಾಂಗ್ರೆಸ್ ಯಾಕೆ ಸೇರ್ಕೊಂಡ್ರಿ? ಅಂದ್ರೆ ಸಂಘ ಪರಿವಾರದಲ್ಲಿ ಇರುವಾಗ ನಿಮಗೆ ಒಂದಿರುತ್ತೆ, ಕಾಂಗ್ರೆಸ್ ಅಂದ್ರೆ ಅದು ಹಿಂದೂ ವಿರೋಧಿ, ಹಾಗೆ ಹೀಗೆ ಅಂತ ಹೇಳಿ ಒಂದು ಭಾವನೆ ಇದ್ದಿರಬಹುದು, ನನಗೆ ಗೊತ್ತಿಲ್ಲ. ಮತ್ತೆ ಆ ಬಳಿಕ ನೀವು ಇದಕ್ಕೆ ಹೇಗೆ ಸೇರ್ಕೊಂಡ್ರಿ, ಮತ್ತೆ ಹೇಗೆ ಜೀರ್ಣ ಮಾಡ್ಕೊಳ್ತೀರಿ ಅಂತ? ಸಂಘ ಪರಿವಾರದಲ್ಲಿ ಬಿಟ್ಟು ಒಂದು ವರ್ಷನೇನೋ ಒಂದು ಫ್ರೀ ಅವರ್ ಅಂತ ಒಂದು ವರ್ಷ ಹಾಗೆ ಖಾಲಿ ಇದ್ದಿರ್ಬೋದು, ಒಂದೂವರೆ ವರ್ಷ ಇದ್ದೇನಾಯ್ತು ಬಹುಶಃ. ಆ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ ಅಲ್ಲೆಲ್ಲ ಆರ್ಟಿಕಲ್ ಎಲ್ಲ ಬರೀತಿದ್ದೆ. ಸುಮ್ಮನೆ ನಮ್ಮ ಒಂದು ಹವ್ಯಾಸ, ಬರಿತಾ ಇದ್ದು. ಬಜರಂಗ ದಳದಲ್ಲಿ ಇರುವಾಗಲೂ ಬರಿತಾ ಇದ್ದೆ, ಅದರಲ್ಲೂ ಬರಿತಾ ಇದ್ದೆ. ಹಾಗೆ ಬರಿತಾ ಅದು ಸಂಘ ಅಂದ್ರೆ ಬಿಜೆಪಿಯ ವಿರುದ್ಧ ಎಲ್ಲ ಬರಿತಿದ್ದೇವೆ ನಾವು. ಸಹಜವಾಗಿ ನಮ್ಮ ಮನಸ್ಸಲ್ಲಿ ಒಂದು ಆಕ್ರೋಶ ಇರ್ತದೆ. ಆಕ್ರೋಶ ಇರುವಾಗ ನಾವು ಅವರ ವಿರುದ್ಧ ಬರಿತೇವೆ, ಅದೊಂದು ಸಹಜ. ಹಾಗೆ ನಾವು ಬರಿತಾ ಇರುವಾಗ ಕಾಂಗ್ರೆಸ್ ನಾಯಕರುಗಳೆಲ್ಲ ಸಂಪರ್ಕ ಮಾಡಿದ್ರು, ಮನೆಗೂ ಬಂದ್ರು. ಒಂದ್ ಬಾರಿ ಮನೆಗೆ ಬಂದ್ರು, ಬ್ಲಾಕ್ ಅಧ್ಯಕ್ಷರು ಅವರು ಇವರೆಲ್ಲ ಒಂದ್ ಬಾರಿ ಮನೆಗೆ ಬಂದ್ರು, ಮಾತಾಡಿದ್ರು. ಮತ್ತೆ ಆವಾಗಿನ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರು ಮನೆಗೆ ಬಂದ್ರು. ಮತ್ತೆ ಆವಾಗಿನ ಅಲ್ಲಿನ ನಮ್ಮ ಮಿತ್ರರೆಲ್ಲ ಬಂದು ಮಾತಾಡಿದ್ರು, ಬರ್ಬೇಕು ಅಂತ ಹೇಳಿದ್ರು, ನೀವು ಕಾಂಗ್ರೆಸ್ಗೆ ಬರಬೇಕು, ಇವತ್ತು ನೋಡೋಣ ಅಂತ. ನಾನು ಆಗಲೇ ಏನು ಇದು ಮಾಡ್ಲಿಲ್ಲ, ಮುಂದಕ್ಕೆ ನೋಡೋಣ. ಮತ್ತೆ ಒಂದ್ ದಿವಸ ಪಕ್ಷ ಸೇರ್ಪಡೆ ಆಯ್ತು. ಸೇರ್ಕೊಂಡ ಬಳಿಕ ನಿಮಗೆ ಅನಿಸಿದ್ದೇನು ಅಂತ? ಈ ಪಕ್ಷ ನೀವು ಹಿಂದೆ ಏನು ನೋಡಿದ್ರು ಹಾಗೆ ಈಗಲೂ ಇದೆಯಾ, ಅಥವಾ ಆರೋಪಗಳು ಮಾತ್ರವಾ, ಅಥವಾ ನಿಜಕ್ಕೂ ನಿಮ್ಗೆ ಏನು ಅನಿಸುತ್ತೆ ಅದರ ಒಳಗಡೆ ನಿಂತ್ಕೊಂಡು? ಹೌದು, ಕಾಂಗ್ರೆಸ್ನ ಬಗ್ಗೆ ಕಾಂಗ್ರೆಸ್ನ ಬಗ್ಗೆ ನಮ್ಗೆ ಅನಿಸಿದ್ದೇನಂದ್ರೆ, ಸಂಘಟನೆ ಕಾಂಗ್ರೆಸ್ಗೆ ಸೇರ್ಪಡೆ ಆದ ನಂತರ ಇವರೆಲ್ಲ ಏನೆಲ್ಲ ಆರೋಪ ಮಾಡ್ತಿದ್ರು ಅದು ಯಾವುದೂ ಇಲ್ಲ ಅಲ್ಲಿ. ಅಷ್ಟು ಆರೋಪಗಳನ್ನ ಮಾಡ್ತಾ ಇದ್ರು. ಆದ್ರೆ ಕಾಂಗ್ರೆಸ್ ಆ ರೀತಿ ಇಲ್ಲ. ಇವರು ಕಾಂಗ್ರೆಸ್ ಅನ್ನ ಬಿಜೆಪಿಯವರು ಜನರಿಗೆ ಹೇಗೆ ತೋರಿಸಿದ್ದಂದ್ರೆ, ಜನರನ್ನ ಕುರುಡರನ್ನಾಗಿಸಿದ್ರು. ಅಂದ್ರೆ ಕತ್ತಲೆಯಲ್ಲಿಟ್ಟು, ಸಮಾಜವನ್ನ ಕತ್ತಲೆಯಲ್ಲಿಟ್ಟು ಇವರು ಕುರುಡರಿಗೆ ಆನೆಯನ್ನು ತೋರಿಸಿದ್ರು. ಆನೆ ಅಂದ್ರೆ ಹೀಗೆ, ಕಾಲು ಅಂದ್ರೆ ಕಂಬ, ಆನೆ ಅಂದ್ರೆ ಬಾಲದ ಒಂದು ಹಗ್ಗದ ಇರ್ತದೆ, ಮತ್ತೆ ಇನ್ನೊಂದು ಕಿವಿ ದೊಡ್ಡ ಇದ್ರ ಹಾಗೆ, ಆ ರೀತಿ ಒಟ್ಟು ಗೋಡೆಯ ರೀತಿ ಅದರ ಮೈಯನ್ನು ಮುಟ್ಟಿ ಹೇಳಿದ್ರು. ಆನೆ ಅಂದ್ರೆ ಹೀಗೆ. ಕಾಂಗ್ರೆಸ್ ಅನ್ನು ಅದೇ ರೀತಿ ತೋರಿಸಿದ್ರು ಇವರು, ಆನೆಯ ರೀತಿ. ಕಾಂಗ್ರೆಸ್ ಅಂದ್ರೆ ಹಿಂದೂ ವಿರೋಧಿ, ಕಾಂಗ್ರೆಸ್ ಅಂದ್ರೆ ದೇಶದ್ರೋಹಿ, ಇನ್ನೊಂದು ಮತ್ತೊಂದು, ಮುಸ್ಲಿಂ ಓಲೈಕೆ ಮಾಡ್ತದೆ. ಎಲ್ಲಿ ನಾವು ಬಂದ ನಂತರ ನನಗೆ ಗೊತ್ತಾಗಿದ್ದು ಸಾಮಾಜಿಕ ನ್ಯಾಯ ಅಂದ್ರೆ ಏನು ಅಂತ ನನಗೆ ಕಾಂಗ್ರೆಸ್ಗೆ ಬಂದ ನಂತರ ಗೊತ್ತಾಗಿದ್ದು. ಸೋಷಿಯಲ್ ಜಸ್ಟಿಸ್ ಅಂದ್ರೆ ಏನು, ಹಿಂದುಳಿದ ವರ್ಗದವರಿಗೆ ಒಂದು ಹಕ್ಕಿದೆ ಎನ್ನುವಂತದ್ದು, ಹಿಂದುಳಿದ ವರ್ಗದ ಒಂದು ಕಾನ್ಸೆಪ್ಟ್ ನನಗೆ ಗೊತ್ತಾಗಿದ್ದೆ ಕಾಂಗ್ರೆಸ್ಗೆ ಸೇರ್ಪಡೆ ಆದ ನಂತರ. ಹೌದು, ನಾವು OBCಗಳು, ಇತರ ಹಿಂದುಳಿದ ವರ್ಗದವರು ದೊಡ್ಡ ಪ್ರಮಾಣದಲ್ಲಿದ್ದೇವೆ, ನಾವು ಹಕ್ಕುಗಳಿಂದ ವಂಚಿತರಾಗ್ತಾ ಇದ್ದೇವೆ, ನಾವು ಯಾರ್ದೋ ಅಧಿಕಾರ ರಾಜಕಾರಣಕ್ಕೋಸ್ಕರ ದುರುಪಯೋಗ ಆಗ್ತಾ ಇದ್ದೇವೆ. ಇದೆಲ್ಲವೂ ನಮಗೆ ಕಣ್ಣು ತೆರೆಸಿದ್ದು ಕಾಂಗ್ರೆಸ್. ನನಗೆ ವೈಯಕ್ತಿಕವಾಗಿ ನಾನು ಕಾಂಗ್ರೆಸ್ಗೆ ಸೇರ್ಪಡೆ ಆದ ನಂತರ ಇದೆಲ್ಲವನ್ನು ಕಲ್ತ್ಕೊಂಡಿದ್ದೇನೆ. ಮತ್ತೆ ಎಲ್ಲರ ಜೊತೆ ಒಂದು ಅನ್ಯೋನ್ಯವಾಗಿ ಬಾಳುವಂತದ್ದು, ಎಲ್ಲಾ ಧರ್ಮಗಳನ್ನು ಗೌರವಿಸುವಂತದ್ದು, ಇಂಥದ್ದೆಲ್ಲವನ್ನ ಇಲ್ಲಿ ಕಾಂಗ್ರೆಸ್ ಅಲ್ಲಿ ಕಲ್ತುಕೊಂಡಿದ್ದೇವೆ. ಕಾಂಗ್ರೆಸ್ ಅಂದ್ರೆ ಏನು ಅಂದ್ರೆ ಸಹಜವಾದಂತ ಒಂದು ಜೀವನ ಪದ್ಧತಿ ಇದೆ ಕಾಂಗ್ರೆಸ್. ಕಾಂಗ್ರೆಸ್ ಅಲ್ಲಿ ವಿಶೇಷವಾದದ್ದು ಏನಿಲ್ಲ. ಆದ್ರೆ ಬಿಜೆಪಿಯಲ್ಲಿ ಮತ್ತು ಸಂಘ ಪರಿವಾರದಲ್ಲಿ ವಿಶೇಷವಾದಂತದ್ದು ಇದೆ. ಏನಂದ್ರೆ ನಾವು ಹೇಗೆ ಸಹಜವಾಗಿ ಬದುಕ್ತೇವೋ ಅಂತದಲ್ಲಿ ಬದುಕಲಿಕ್ಕೆ ಆಗುದಿಲ್ಲ. ಅಲ್ಲಿ ಬೇರೆ, ಅಲ್ಲಿ ಅವರದೊಂದು ಸಿದ್ಧಾಂತ ಹೀಗೆ ಇರಬೇಕು, ಮುಸಲ್ಮಾನರನ್ನು ದ್ವೇಷಿಸಬೇಕು, ಕ್ರೈಸ್ತರನ್ನ ದ್ವೇಷಿಸಬೇಕು, ಯಾವಾಗ ದ್ವೇಷಿಸಬೇಕು ಆಗಲೇ ದ್ವೇಷಿಸಬೇಕು. ನಾವು ಇಲ್ಲಿ ಕಮಾಂಡ್ ಕೊಟ್ಟ ಕೂಡಲೇ ಅವರಿಗೆ ಬೇಕಾದಾಗ ಒಂದು ಈ ಸರ್ಕಸಿನ ಗಾರುಡಿಗನ ರೀತಿ ಅವ್ರು ನಮ್ಮನ್ನು ಕುಣಿಸ್ತಾ ಇದ್ರು. ಅಲ್ಲಿ ಕಾಂಗ್ರೆಸ್ ಅಲ್ಲಿ ಅಂತದ್ದೇನಿಲ್ಲ. ಇಲ್ಲಿ ಸಹಜವಾದ ಜೀವನ ಪದ್ಧತಿ. ಹೇಗೆ ಒಂದು ಭೂಮಿಯಲ್ಲಿ ಯಾವುದೊಂದು ಹಣ್ಣಿನ ಬೀಜ
ಮಣ್ಣಿಗೆ ಬೀಳುತ್ತೆ, ಅದು ಮೊಳಕೆ ಹೊಡೆಯುತ್ತೆ, ನೀರು ಸಿಕ್ಕಿದ್ರೆ ದೊಡ್ಡ ಸಸಿ ಆಗುತ್ತೆ, ಮರ ಆಗುತ್ತೆ, ಇನ್ನಷ್ಟು ಜನರಿಗೆ ಹಣ್ಣು ಫಲವನ್ನು ಕೊಡುತ್ತೆ, ಪ್ರಾಣಿ ಪಕ್ಷಿ ಎಲ್ಲವೂ ಅದರಲ್ಲಿ ಮರದ ಕೆಳಗಡೆ ಆಶ್ರಯವನ್ನು ಪಡೆಯುತ್ತೆ. ಇಂಥದ್ದೇ ಕಾಂಗ್ರೆಸ್ ಸಹಜವಾದ ಒಂದು ಪ್ರಕ್ರಿಯೆ. ಅದೇ ಒಂದು ಸಸಿ ಹೇಗೆ ದೊಡ್ಡದು ಮರವಾಗಿ ಹಣ್ಣು ಬಿಡುತ್ತೋ ಅಂತದೇ ಪ್ರಕ್ರಿಯೆ ಕಾಂಗ್ರೆಸ್. ಓಕೆ, ನೀವು ನಿಮ್ಮ ಪೂರ್ವಾಶ್ರಮದಲ್ಲಿ ನೀವು ಹೊರಬಂದ್ರು ಕೂಡ ಅದರಲ್ಲಿ ತುಂಬಾ ಆಕ್ಟಿವ್ ಆಗಿ ಯುವಕರಿದ್ದಾರೆ, ಜನರಿದ್ದಾರೆ. ಅವ್ರಿಗೆ ಏನು ಸಲಹೆ ಕೊಡ್ತೀರಿ? ಸಂಘಟನೆ ಹುಡುಗರಿಗೆ, ಎಸ್, ಸಂಘಟನೆ ಹುಡುಗರಿಗೆ ನಾವು ಮೊನ್ನೆ ನಾವು ಮಾತಾಡುವಾಗ ಹೇಳಿದ್ದೆ, ಅಂದ್ರೆ ನೀವು ಇನ್ನೂ ಕೂಡ ಕೆಲಸ ಮಾಡ್ತಾ ಇದ್ರೆ ಅದರಲ್ಲಿ ಮುಂದೊಂದು ದಿವಸ ಪರಿತಪಿಸುವಂತಹ ದಿನ ಖಂಡಿತ ಬರ್ಲಿಕ್ಕಿದೆ. ಯಾಕಂದ್ರೆ ಈಗಾಗಲೇ ಇತ್ತೀಚಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಪ್ರಚಲಿತ ವಿದ್ಯಮಾನಗಳನ್ನ ಸೂಕ್ಷ್ಮವಾಗಿ ಗಮನಿಸುವವರಿಗೆ ಗೊತ್ತಿದೆ. ಅಂದ್ರೆ ರಾಜಕೀಯ ವಿದ್ಯಮಾನಗಳನ್ನ ಒಬ್ರು ಕಾರ್ಯಕರ್ತರು ಜಾಗರಣ ವೇದಿಕೆಯಲ್ಲಿ ಕೆಲಸ ಮಾಡ್ತಿದ್ದಂತ ಕಾರ್ಯಕರ್ತರು ಸಂಘಟನೆಯಿಂದ ಹೊರಬಂದು ಮೊನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಬರೆದ್ರು, ದೊಡ್ಡ ಮಟ್ಟಿನ ನ್ಯೂಸ್ ಆಯಿತು. ಆನಂತರ ಗೃಹ ಸಚಿವರು ಕೂಡ ಅವರ ಬರವಣಿಗೆಗೆ, ಅವರ ಲೇಖನಕ್ಕೆ ಒಂದು ಪ್ರತಿಕ್ರಿಯೆಯನ್ನು ನೀಡಿದ್ರು. ಆ ನಂತರ ಮತ್ತೊಬ್ಬರು ಬಜರಂಗ ದಳದ ಕಾರ್ಯಕರ್ತರು ಹೊರಬಂದು ಮಾಧ್ಯಮದ ಜೊತೆ ಮಾತಾಡಿದ್ರು. ಇಲ್ಲಿ ಅನ್ಯಾಯ ಆಗ್ತಾ ಇದೆ, ನಾವೆಲ್ಲ ದುರುಪಯೋಗ ಆದೆವು, ನಾವು ನಮ್ಮ ಜೀವನಕ್ಕೆ ಇವತ್ತು ಯಾವುದೇ ಆಧಾರ ಇಲ್ಲ, ನಮ್ದು ಇಂತಹ ಪರಿಸ್ಥಿತಿ ಇದೆ ಅಂತ ಅವ್ರು ಹೇಳಿದ್ರು. ಇದೆಲ್ಲವೂ ಅವ್ರು ಹೇಳಿದ್ದು ಅವರೆಲ್ಲ ಆ ಒಂದು ಜವಾಬ್ದಾರಿಯ ಹಂತಕ್ಕೆ ಬಂದ ನಂತರ ಯೌವನದಲ್ಲಿ ಬಿಸಿ ರಕ್ತದಲ್ಲಿ ಅವರಿಗೂ ಎಲ್ರಿಗೂ ಸಹಜವಾಗಿ ನನಗೂ ಗೊತ್ತಾಗ್ಲಿಲ್ಲ, ಯಾರಿಗೂ ಗೊತ್ತಾಗ್ಲಿಲ್ಲ. ಅವರೆಲ್ಲ ಹೊರಬಂದ್ರು. ಅದೇ ರೀತಿ ಎಂ ಜೆ ಹೆಗ್ಡೆ ಅವರು, ಲಕ್ಷ್ಮೀಶ್ ಗಬಳಕ್ಕೆ ಇರ್ಬೋದು, ಸುಧೀರ್ ಕುಮಾರ್ ಮರಳ್ಳಿ, ಇಂಥವರೆಲ್ಲ ಆ ಸಂಘಟನೆ ಹೊರಬಂದು ಏನು ಇವತ್ತು ಹೇಳ್ತಾ ಇದ್ದಾರೆ ಅಲ್ಲಿ ಇಲ್ಲ. ಅಂದ್ರೆ ನಾವೆಲ್ಲರೂ ಆ ಒಂದು ನೀರಿನ ಒಂದು ಬಾವಿ ಇರ್ಬೋದು, ಕೆರೆ ಇರ್ಬೋದು, ಅದಕ್ಕೆ ಕೆಳಗೆ ಬಿದ್ದು ಯಾರು ನಮ್ಮನ್ನು ತಳ್ಳಿದ್ದು, ನಾವು ಅದಕ್ಕೆ ಬಿದ್ದು ತಳ ಮುಟ್ಟಿ ಬಂದಿದ್ದೇವೆ, ಭೂಮಿಯನ್ನು ಮುಟ್ಟಿ ಬಂದಿದೆ. ನಮ್ಗೆ ಗೊತ್ತಿದೆ ಅದೆಷ್ಟು ಡೀಪ್ ಇದೆ, ಎಷ್ಟು ಆಳ ಇದೆ ಅಂತ. ನಾವು ಅದಕ್ಕೆ ಬೇರೆ ಹೊರಗಡೆಯಿಂದ ಏನೋ ತಮಾಷೆ ಕೀಟ್ಲೆ ಮಾಡ್ಕೊಂಡು ನೀವು ಅದಕ್ಕೆ ಬೀಳಿಕ್ ಹೋಗ್ಬೇಡಿ ಅಂತ ನಾವು ಹೇಳ್ಬೋದು ಅಷ್ಟೇ ಅವರಿಗೆ. ನೀವು ಇದಕ್ಕೆ ಬಿದ್ರೆ ನಿಮ್ಮನ್ನು ಎತ್ತಲಿಕ್ಕೆ ಯಾರು ಬರುದಿಲ್ಲ, ನಿಮ್ಮನ್ನು ರಕ್ಷಣೆ ಮಾಡ್ಲಿಕ್ಕೆ ನೀರಿನಿಂದ ಮೇಲೆ ರಕ್ಷಣೆ ಮಾಡ್ಲಿಕ್ಕೆ ಖಂಡಿತ ಬರುದಿಲ್ಲ. ಅವರದ್ದು ಏನು ಲಾಭ ಇದೆ? ಇವರನ್ನ ಆ ಒಂದು ಮೀನಿನ ಗಾಳಕ್ಕೆ ಹಾಕಿದ ಇದ್ರ ಹಾಗೆ ಎರೆಹುಳಿನ ಹಾಗೆ ಇವರನ್ನ ಸಿಕ್ಕಿಸಿ ಅವರ ಬೇಕಾದದ್ದು ಆ ನೀರಿನಿಂದ ಹೊರ ತೆಗಿತಾರೆ. ಯಾರು? ಈ ಬಿಜೆಪಿ ನಾಯಕರುಗಳು. ಅಂತದ್ದು ಎರೆಹುಳು ಆಗ್ಲಿಕ್ಕೆ ಹೋಗಬೇಡಿ. ಬಿಜೆಪಿ ನಾಯಕರ ಗಾಳದ ಎರೆಹುಳುಗಳಾಗಿ ಯಾವುದೇ ಹಿಂದೂ ಯುವಕರ ಬಲಿಯಾಗುವುದು ಬೇಡ. ಅದಕ್ಕಾಗಿ ತಕ್ಷಣ ಅಂತದ್ದೇನಾದ್ರೂ ಇದ್ರೆ ಇದನ್ನ ಈ ಹಿರಿಯರು ಏನು ಹೇಳಿದ್ದಾರೆ ಅದೆಲ್ಲವನ್ನು ಅರ್ಥ ಮಾಡ್ಕೊಂಡು ಆ ಸಂಘಟನೆಯಿಂದ ಹೊರ ಬಂದ್ರೆ ನಿಮ್ಗೊಂದು ಒಳ್ಳೆಯ ಜೀವನ ಸಿಗ್ಬಹುದು. ಇಲ್ಲ ನಾವು ಅದರಲ್ಲಿ ಮುಂದುವರಿತೇವೆ ಅಂತ ಹೇಳಿದ್ರೆ ಮುಂದೊಂದು ದಿವಸ ಖಂಡಿತ ಪರಿತಪಿಸುವ ಕಾಲ ಬಂದೇ ಬರ್ತದೆ. ಇದು ಸತ್ಯ. ಅಂತಿಮವಾಗಿ ಹಿಂದೂ ಮುಸ್ಲಿಂ ಸೌಹಾರ್ದಕ್ಕೆ, ಈ ಎರಡು ಉಭಯ ಜಿಲ್ಲೆಗಳಿವೆ, ಹಿಂದೂ ಮುಸ್ಲಿಂ ಸೌಹಾರ್ದಕ್ಕೆ ನೀವು ಕೊಡುವ ಸಲಹೆ ಏನು? ಏನ್ ಮಾಡಬಹುದು? ಅಂದ್ರೆ ಬಹಳ ಸುಲಭ ಯುವಕರನ್ನು ಪ್ರಚೋದಿಸುವುದಕ್ಕೆ ಸುಲಭ, ಅದು ಹಿಂದೂ ಆಗ್ಲಿ ಮುಸ್ಲಿಮರಾಗ್ಲಿ ಅವರನ್ನು ಪ್ರಚೋದಿಸುವುದಕ್ಕೆ ಸುಲಭ. ಯಾವುದಾದ್ರೂ ಟ್ರಿಗರ್, ಅದೇ ಒಂದು ಚೂರಿ ತಗೊಂಡು ಹೋದ ಅಂತ ಹೇಳುವುದು ಟ್ರಿಗರ್ ಆಗುತ್ತೆ ನಮ್ಗೆ. ಅದು ಬಿಸಿ ರಕ್ತದ ಮುಸ್ಲಿಮರಿಗೂ ಆಗುತ್ತೆ, ಬಿಸಿ ರಕ್ತದ ಹಿಂದೂ ಸಹೋದರರಿಗೂ ಆಗುತ್ತೆ. ಬಹುಶಃ ಇಂಥ ಸಂದರ್ಭಗಳಲ್ಲೆಲ್ಲ ನಮ್ಮ ಎರಡೂ ಸಮುದಾಯದವರು ಹೇಗೆ ನೋಡಬೇಕು ಒಂದು ಘಟನೆಯನ್ನು, ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ? ಮೊದಲನೇದಾಗಿ ಹೇಳುವುದಂದ್ರೆ ಎರಡೂ ಸಮುದಾಯ, ಎಲ್ಲ ಸಮುದಾಯ, ಎರಡು ಸಮುದಾಯ ಅಂತಲ್ಲ, ಕೇವಲ ಹಿಂದೂಗಳು ಮುಸಲ್ಮಾನರು ಮಾತ್ರ ಇರುವುದಲ್ಲ, ಕ್ರೈಸ್ತರು ಇರ್ಬೋದು, ಎಲ್ಲ ಸಮುದಾಯಗಳು ಪ್ರಚೋದನಾಕಾರಿ ಹೇಳಿಕೆಗಳಿಗೆ ಬಲಿಯಾಗಬಾರದು. ಪ್ರಚೋದನಾಕಾರಿ ಹೇಳಿಕೆಯನ್ನು ಕೊಡುವವರು ಪ್ರತಿಯೊಂದು ಹೇಳಿಕೆಯ ಹಿಂದೆ ಒಂದು ರಾಜಕೀಯದ ಲಾಭದ ಉದ್ದೇಶ ಇರ್ತದೆ. ಅದು ಹಿಂದೂ ಕೊಡ್ಲಿ ಅಥವಾ ಮುಸಲ್ಮಾನರು ಕೊಡ್ಲಿ, ಯಾರೇ ಬೇಕಾದ್ರೂ ಕೊಡ್ಲಿ, ಅದರ ಹಿಂದೆ ಅವರ ವೈಯಕ್ತಿಕ ಲಾಭದ ಅಜೆಂಡಾ ಇರ್ತದೆ. ಅದಕ್ಕೆ ನಾವು ಬಲಿಯಾಗಬಾರ್ದು. ಮತ್ತೆ ನಾವೆಲ್ಲರೂ ದಿನ ಹೋದಂತೆ ಸ್ವಲ್ಪ ಪ್ರಬುದ್ಧರಾಗ್ತಾ ಬರಬೇಕು. ಮುಂಚೆ ಒಂದು ಏನೋ 100 ವರ್ಷದ ಹಿಂದೆ 200 ವರ್ಷದ ಹಿಂದೆ ನಮ್ಮ ಜನಜೀವನ ಬೇರೆ ರೀತಿ ಇರ್ಬೋದು. ಆದ್ರೆ ದಿನ ಹೋದಂತೆ ಒಂದು ಆಧುನಿಕ ಯುಗದಲ್ಲಿ ನಾವು ತುಂಬಾ ಬದಲಾವಣೆಗಳಾಗಿದೆ. ನಾವು ಈಗಿನ ಹೊಸ ಜಮಾನಕ್ಕೆ ಹೇಗೆ ಹೊಂದಿಕೊಳ್ಬಹುದು ಅಂತದ್ದು ಹೊಂದಿಕೊಂಡು ಬಾಳ್ಬೇಕು. ಇನ್ನೂ ಕೂಡ ಅಂತದೇ ಮೂಲಭೂತವಾದ ಮತೀಯವಾದವನ್ನ ಬಲಿಯಾಗುವುದಕ್ಕಿಂತ ನಾವು ಇತಿಹಾಸದಿಂದ ಪಾಠ ಕಲಿಬೇಕು. ತುಂಬಾ ಕಲ್ತಿದ್ದೇವೆ. ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಎಲ್ರಿಗೂ ಗೊತ್ತಿದೆ. ದಕ್ಷಿಣ ಕನ್ನಡ ಅಂದ್ರೆ ಇದು ಕೋಮು ಗಲಭೆಯ ಪ್ರಯೋಗಶಾಲೆ ಅಂತ ಹೇಳ್ತಾರೆ. ಅಂತದ್ದು ಏನೋ ಆಗ್ಲಿ ಕಪ್ಪು ಚುಕ್ಕೆ ಬರಬಾರ್ದು ಅಂತ ಇದ್ರೆ ಏನಾದ್ರು ನಾವು ಜವಾಬ್ದಾರಿಯನ್ನು ಹೊತ್ತುಕೊಳ್ಬೇಕು. ನಾವು ಪ್ರತಿ ಬಾರಿಯೂ ಅಂತ ಘಟನೆಗಳಾದಾಗ ಅದಕ್ಕೆ ಜವಾಬ್ದಾರಿಯುತ ನಾಗರಿಕನಾಗಿ ವರ್ತಿಸಬೇಕು. ಆ ಪ್ರಚೋದನಕಾರಿ ಹೇಳಿಕೆ ಬಂದಾಗ ಅದರ ಬಗ್ಗೆ ಇನ್ನಷ್ಟು ಜನರಿಗೆ ಫೇಕ್ ನ್ಯೂಸ್ಗಳನ್ನ ಹಂಚಿಕೊಳ್ಳುವುದು ಇಂಥದ್ದು ಮಾಡಬಾರ್ದು. ಇದೊಂದು ತುಂಬಾ ಇವತ್ತು ಸಮಾಜವನ್ನು ಕದಡಿಸುವಂತದ್ದು ಏನಂದ್ರೆ ಮನೆಯಲ್ಲಿ ಕುತ್ಕೊಳ್ಳುದು. ನಾನು ನೋಡಿದ್ದೇನೆ, ನಾವು ನೋಡ್ತಾ ಇರ್ತೇವೆ, ಮನೆಯಲ್ಲಿ ಕೂತು ಯುವಕರು ಇದರಲ್ಲಿ ಪಾಲುದಾರರಾಗ್ತಾರೆ. ಆದ್ರೆ ಇನ್ನೊಂದು ಬೇಸರದ ಮತ್ತು ಅತ್ಯಂತ ಆತಂಕದ ವಿಚಾರ ಏನಂದ್ರೆ ಒಂದು 50-60 ನಂತರ ವಯಸ್ಸಾದ ಏನು ಹಿರಿಯರಿದ್ದಾರೆ ಅವರು ಕೂಡ ಇವರ ಬಿಜೆಪಿ ಮತ್ತು ಇವರ ಏನು ಇದರಿದೆ ಈ ಅಪಪ್ರಚಾರಕ್ಕೊಳಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸುದ್ದಿಗಳನ್ನು ಹರಡುವುದು. ಇದು ಮಾಡಬಾರ್ದು. ಯಾಕಂದ್ರೆ ಅವರ ವಯಸ್ಸು ಹೇಗೋ ಆಗಿದೆ, ಅವರ ಜೀವನ ಒಂದು ಸಂಧ್ಯಾಕಾಲದಲ್ಲಿ ಇದ್ದಾರೆ. ಆದ್ರೆ ಹೊಸ ತರುಣರಿಗೆ, ಹೊಸ ಪೀಳಿಗೆಗೆ ನಾವು ಈ ಜಿಲ್ಲೆಯನ್ನ ಶಾಂತ ರೀತಿಯಲ್ಲಿ ಬಿಟ್ಟು ಹೋಗ್ಬೇಕಲ್ಲ. ನಾವು ಅಂತದ್ದು ಪ್ರಚೋದನೆಗೆ ಖಂಡಿತ ಬಲಿಯಾಗಬಾರ್ದು. ಅಂತದ್ದೇನಾದ್ರೂ ಬಲಿಯಾಗುವಂತದ್ದು ಏನಾದ್ರೂ ಇದ್ರೆ ಒಂದು ಒಳ್ಳೆ ವಿಚಾರಕ್ಕೋಸ್ಕರ ನಾವು ನಮ್ಮ ಮನಸ್ಸನ್ನ ಪರಿವರ್ತನೆ ಮಾಡಲ್ಲ. ಹೀಗೆ ಹಿಂದೂ ಮುಸ್ಲಿಂ ಏನು ಘರ್ಷಣೆ ನಡಿಬೇಕು ಅಂತ ಬಯಸುವ ಒಂದು ತಂಡ ಏನಿದೆ
ಅದು ಅವುಗಳ ಹಿಂದೆ ಹಿಂದೂ ಮುಸ್ಲಿಂ ಇಶ್ಯೂ ಅಲ್ಲ, ಆದ್ರೆ ಬೇರೆ ಇರುತ್ತೆ, ಬಿಸಿನೆಸ್ ಇರುತ್ತೆ, ಅದಿರುತ್ತೆ ಇದಿರುತ್ತೆ ಅಂತ ಹೇಳ್ತಾ ಇರ್ತಾರೆ. ನಿಮ್ಗೇನಾದ್ರೂ ಹಾಗೆ ಅನುಭವ ಆಗಿದೆಯಾ ಅಂತ? ಅಂದ್ರೆ ಇಲ್ಲಿ ಘರ್ಷಣೆ ಬಯಸುವುದರ ಉದ್ದೇಶ ಯಾವುದಾದ್ರು ಧರ್ಮದ ರಕ್ಷಣೆಯ ಉದ್ದೇಶ ಅಲ್ಲ, ಅದರ ಹಿಂದೆ ಬೇರೆ ಬೇರೆ ಉದ್ದೇಶಗಳಿರುತ್ತೆ. ಹೊರಗಡೆಗೆ ತಳ ಸಮುದಾಯಕ್ಕೆ ಮಾತ್ರ ಅದೊಂದು ಏನೋ ಒಂದು ನಮಗೆ ರಕ್ಷಣೆ ಮಾಡ್ಲಿಕ್ಕೆ ನಾವು ಈ ಕೆಲಸ ಮಾಡ್ತಾ ಇದ್ದೀವಿ ಅಂತ ಅನಿಸುತ್ತೆ. ಅದ್ರ ಬ್ಯಾಕ್ ಸೈಡ್ ಅಲ್ಲಿ ಏನಿದೆ ಅಂತ? ಹೌದು, ಇದು ಪ್ರತಿ ಬಾರಿಯೂ ಈ ಗಲಭೆಗಳಾದಾಗ, ತಪ್ಪು ಅಭಿಪ್ರಾಯಗಳು ಉಂಟಾದಾಗ ಪ್ರತಿ ಬಾರಿ ಧರ್ಮ ರಕ್ಷಣೆ ಅಂತ ಹಿಂದೂ ಯುವಕರುಗಳು ಹೆಚ್ಚಾಗಿ ಧರ್ಮ ರಕ್ಷಣೆಗೋಸ್ಕರ ನಾನು ಹೋರಾಟಕ್ಕಿಳಿದೆ ಅಂತ ಹೇಳ್ತಾರೆ. ಇಲ್ಲಿ ರಕ್ಷಣೆ ಮಾಡುವಂತಹದ್ದು ಧರ್ಮ ಏನಿಲ್ಲ. ಧರ್ಮವನ್ನು ನಾವು ರಕ್ಷಣೆ ಮಾಡಬೇಕಾಗಿಲ್ಲ, ಧರ್ಮವನ್ನು ನಾವು ಆಚರಣೆ ಮಾಡಿದ್ರೆ ಸಾಕು. ಅದನ್ನು ನಾವು ರಕ್ಷಣೆ ಮಾಡಲಿಕ್ಕೆ ಅಂತದ್ದು ರಕ್ಷಣೆ ಮಾಡಿ ಅಷ್ಟು ದುರ್ಬಲ ಯಾವ ಧರ್ಮವೂ ಇಲ್ಲ. ಹಿಂದೂ ಧರ್ಮವೂ ಅಷ್ಟು ದುರ್ಬಲ ಅಲ್ಲ. ನಾವು ಯಾವನೊಬ್ಬ ಸಾಮಾನ್ಯ ಮನುಷ್ಯ ಬಂದು ಅದನ್ನ ಅದನ್ನ ರಕ್ಷಣೆ ಮಾಡ್ತಾನೆ ಅಂತ ಹೇಳಿದ್ರೆ ಅದು ಅಷ್ಟು ದುರ್ಬಲ ಅಲ್ಲ ಹಿಂದೂ ಧರ್ಮ. ಅದೇ ರೀತಿ ಇಸ್ಲಾಂ ಧರ್ಮವೂ ಕೂಡ ಅಷ್ಟೇ. ಅದು ಇಸ್ಲಾಂ ಧರ್ಮವನ್ನು ಯಾವುದೋ ಒಬ್ಬ ಮುಸ್ಲಿಂ ಹುಡುಗ ರಕ್ಷಣೆ ಮಾಡ್ತಾನೆ ಅಂತ ಹೇಳಿದ್ರೆ ಅಷ್ಟು ದುರ್ಬಲನ? ಅದು ಖಂಡಿತ ಇಲ್ಲ. ನಾವು ಆಚರಣೆಯನ್ನ ಮಾಡಿದ್ರೆ ಸಾಕು. ಅದರ ಏನು ಕೋಮು ಗಲಭೆಯ ಇಂಥ ಪ್ರಚೋದನಕಾರಿ ಹೇಳಿಕೆ ಗಲಭೆಗಳು ಎಲ್ಲ ನಡೆಯುವಾಗ ಅದರ ಹಿಂದೆ ಪ್ಯೂರ್ಲಿ ಇರುವುದು ಅದೇ, ಏನು ವ್ಯವಹಾರದ ಉದ್ದೇಶ ಮತ್ತು ರಾಜಕೀಯ ಉದ್ದೇಶ. ಇಂಥದ್ದು ಗಲಭೆಗಳಾದಾಗ ಮಾತ್ರ ಒಂದು ಸಮಾಜವನ್ನ, ಒಂದು ಸಮುದಾಯವನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬಹುದು. ಆಗ ನಮ್ಗೆ ಬೇಕಾದಂತಹ ವ್ಯವಹಾರಗಳನ್ನು ಏನು ಬೇಕಾದ್ರೂ ಮಾಡಬಹುದು. ಇದೆಲ್ಲವೂ ಬಂಡವಾಳಶಾಹಿಗಳ ಒಂದು ದೊಡ್ಡ ಷಡ್ಯಂತ್ರದ ಭಾಗ. ಅದಕ್ಕೆ ಸಮಾಜ ಬಲಿಯಾಗಬಾರ್ದು. ಸಮಾಜ ತುಂಬಾ ಪ್ರಬುದ್ಧತೆಯಿಂದ ಆಲೋಚನೆ ಮಾಡಬೇಕು. ಥ್ಯಾಂಕ್ ಯು. ತುಂಬಾ ಡೀಪ್ ಆಗಿ ಮತ್ತು ಮನಸ್ಸನ್ನು ತೆರೆದು ನಮ್ಮ ಜೊತೆ ಮಾತಾಡಿದ್ದೀರಿ. ನಮ್ಮ ವೀಕ್ಷಕರಿಗೂ ಕೂಡ ಇಡೀ ಸಮಾಜಕ್ಕೆ ಪ್ರಯೋಜನಕಾರಿಯಾದ ಮಾತುಗಳನ್ನು ಕೂಡ ಆಡಿದ್ದೀರಿ. ಮಾತ್ರ ಅಲ್ಲ, ಸಮಾಜದ ಸೌಹಾರ್ದಕ್ಕೆ ಬೇಕಾದಂತಹ ವಿಚಾರಗಳನ್ನು ಕೂಡ ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ನಿಮಗೆ ಥ್ಯಾಂಕ್ಸ್, ಧನ್ಯವಾದ. ವೀಕ್ಷಕರೇ, ಇದು ಪ್ರದೀಪ್ ಬೇಲಾಡಿ ಅವರ ಜೊತೆಗಿನ ಮಾತುಕತೆ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಬಳಿಗೆ ಬರ್ತೇವೆ. ಅಲ್ಲಿಯವರೆಗೆ ವೀಕ್ಷಿಸ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.